ನನ್ನ ಆತ್ಮೀಯ ಡಿಎಕ್ಷನ್ ಬಂಧುಗಳಿಗೆ ಅನಂತ ನಮನಗಳು. ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಆರಂಭದಲ್ಲಿ ನಮ್ಮ ಡಿಎಕ್ಷನ್ ಕಂಪನಿಯ ಸಿಇಒ ಆಗಿರ್ತಕ್ಕಂತಹ ಡಾಕ್ಟರ್ ಲಿಮ್ ಸಿವೋಜಿನ್ ಅವರಿಗೆ ನಮ್ಮ ಅನಂತ ಪ್ರಣಾಮಗಳು. ಹಾಗೆ ಭಾರತ ದೇಶಕ್ಕೆ ಈ ಅತ್ಯಮೂಲ್ಯವಾದಂತಹ ಆರೋಗ್ಯ ಭಾಗ್ಯ ಹಾಗೂ ಸಂಪತ್ತಿನ ಭಾಗ್ಯವನ್ನು ಕೊಡ್ತಕ್ಕಂತಹ, ಜೊತೆಗೆ ಆನಂದವನ್ನು ಕೂಡ ಕೊಡ್ತಕ್ಕಂತಹ ಈ ಕಂಪನಿಯನ್ನ ಭಾರತ ದೇಶಕ್ಕೆ ಪರಿಚಯಿಸಿದಂತಹ ಡಾಕ್ಟರ್ ರತ್ನಾ ವಸುಪಾಲ್ ಹಾಗೂ ಪ್ರೊಫೆಸರ್ ವಸುಪಾಲಯ್ಯನವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜೊತೆಗೆ ಕರ್ನಾಟಕದ ನಮ್ಮ ಗುರುಗಳಾಗಿರ್ತಕ್ಕಂತಹ ಶ್ರೀಮಾನ್ ಎಸ್.ಎನ್. ಶೆಟ್ಟಿ ಸರ್ ಅವರಿಗೆ ಮತ್ತು ನನ್ನ ಸ್ಪಾನ್ಸರ್ ಆಗಿರ್ತಕ್ಕಂತಹ ಶ್ರೀಮತಿ ಶೈಲಾ ಶೆಟ್ಟಿ ಮೇಡಮ್ ಅವರಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಹಾಗೂ ತಮ್ಮೆಲ್ಲರಿಗೂ ನನ್ನ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇವತ್ತ ನಾವು 4ನೇ ದಿವಸದಾಗದೀವಿ ಏನ್ರಿ. 4ನೇ ದಿವಸ, 3 ದಿನಗಳು ಮುಗಿದು ಇವಾಗ 4ನೇ ದಿವಸ. 4, 5, 6, 7 ಬಹಳ ಮುಖ್ಯವಾದಂತಹ ವಿಚಾರಗಳದಾವು. ದಯವಿಟ್ಟು ಗಮನವಿಟ್ಟು ಕೇಳಬೇಕು ಅನ್ನೋದು ನನ್ನ ಕಳಕಳೆಯ ಪ್ರಾರ್ಥನೆ. ದಯವಿಟ್ಟು ಗಮನವಿಟ್ಟು ಕೇಳಬೇಕು ಅನ್ನೋದು ನನ್ನ ಕಳಕಳೆಯ ಪ್ರಾರ್ಥನೆ. ನಾನು ಏನೇ ಹೇಳಿದ್ರು ಕೂಡ ಯಾರಿಗೂ ತೊಂದರೆ ಆಗುವಂತಹ, ಭವಿಷ್ಯತ್ತಿನಲ್ಲಿ ಸಮಸ್ಯೆ ಆಗ್ತಕ್ಕಂತಹ ಯಾವುದೇ ವಿಷಯವನ್ನು ನಾನು ಹೇಳುವುದಿಲ್ಲ. ಅದನ್ನ ನಾನು ಭರವಸೆಯನ್ನು ಕೊಡ್ತೀನಿ. ನಾವು ಏನೇ ಮಾಡಿದ್ರು ಕೂಡ ತಾಳ್ಮೆಯಿಂದ, ಜಾಣ್ಮೆಯಿಂದ ನಾವು ಈ ಕಾರ್ಯವನ್ನ ಮಾಡ್ಬೇಕಾಗ್ಯದ. ನಾನು ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂದ್ರ, ನಾನು ಕನಿಷ್ಠ ಒಂದು 10 ಜನರನ್ನಾದ್ರೂ ಕೂಡ ಮಿಲೇನಿಯರ್ ಮಾಡ್ತೀನಿ ಅನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಬಹಳ ಮಹತ್ವದ್ದು. ದಯವಿಟ್ಟು ಗಮನವಿಟ್ಟು ಕೇಳ್ರಿ ಅಂತ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ, ನಮ್ಮ ಪ್ರಥಮ ಆದ್ಯತೆ ಯಾವುದಾಗಿರಬೇಕು? ಪುನಃ ಮತ್ತೆ ಅದೇ ಪ್ರಶ್ನೆ. ನಮ್ಮ ಪ್ರಥಮ ಆದ್ಯತೆ ಯಾವುದಾಗಿರ್ಬೇಕು ಅನ್ನೋದು ಮತ್ತೆ ಪ್ರಶ್ನೆ. ಅದೇ ಸೇಮ್ ಪ್ರಶ್ನೆ. ನನಗಂತೂ ಎಲ್ಲಕ್ಕಿಂತ ಪ್ರಥಮ ಆದ್ಯತೆ ಆರೋಗ್ಯವೇ ಆಗಿದೆ ಅಂತ ಅನಿಸ್ತದೆ. ನನಗನ್ಸುದಿದು. ಮೊನ್ನೆ ನಮ್ಮ ಸೀನಿಯರ್ ವ್ಯಕ್ತಿ ಆಗಿರ್ತಕ್ಕಂತಹ, ಅಂದ್ರೆ 77 ವಯಸ್ಸಿನವರು ಮತ್ತು ಸೇನಾ ವಿಭಾಗದಲ್ಲಿ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥವ್ರು, ಅವರು ಕೂಡ ಆರೋಗ್ಯದ ಬಗ್ಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ನಾವು ಆರೋಗ್ಯಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡ್ತೀವಿ, ಜೊತೆಗೆ ಇದರಲ್ಲಿ ಸಂಪತ್ತು ಕೂಡ ಐತಿ ಅನ್ನೋದನ್ನ ನಾವು ಹೇಳಿಕೊಡ್ಬೇಕಾಗಿದೆ. ಅದು ಕೂಡ ಕೆಲವೊಬ್ಬರಿಗೆ ಇಷ್ಟ ಇರ್ತದೆ. ಎಲ್ರಿಗೂ ಬರೀ ಆರೋಗ್ಯ ಇಷ್ಟ ಇರಂಗಿಲ್ಲ. ಕೆಲವರಿಗೆ ಇದರಲ್ಲಿ ಏನಾದ್ರೂ ಉತ್ಪಾದನೆ ಐತಾ, ಅಥವಾ ಇದರಲ್ಲಿ ನಾವ್ ಏನಾದ್ರೂ ಬದುಕನ್ನ ಕಟ್ಕೋಬಹುದಾ, ಅಥವಾ ನಾವು ಪರ್ಚೇಸ್ ಮಾಡ್ತಕ್ಕಂತಹ ಪ್ರಾಡಕ್ಟ್ಗಳ ಆ ಖರ್ಚನ್ನಾದ್ರೂ ಇದರಲ್ಲಿ ಹೊರಗೆ ತೆಗಿಬಹುದಾ ಅನ್ನುವ ಒಂದು ವಿಚಾರ ಇರ್ತದೆ ಕೆಲವರಿಗೆ. ಅಂಥವರಿಗೋಸ್ಕರ ಇದನ್ನು ಸ್ಪೆಷಲ್ ಆಗಿ ನಾನು 7 ದಿನಗಳ ಕ್ಲಾಸ್ ಅನ್ನ ಆರಂಭ ಮಾಡಿದ್ದೀನಿ. ಇವತ್ತ 4ನೆಯ ದಿನ. ತಮಗೆ ಬೇರೆ ಯಾವುದಾದರೂ ಪ್ರಥಮ ಆದ್ಯತೆ ಆಗಿದ್ದರೆ ಧಾರಾಳವಾಗಿ ಹೇಳ್ಬೋದು. ಅಂದ್ರೆ ನಾನೇನೀಗ ತಮ್ಮ ಜೊತೆ ಒಂದಷ್ಟು ಚಿಂತನ ಮಂಥನ ಮಾಡ್ಬೇಕು ನಾನು. ಅಂದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಆರೋಗ್ಯ, ತಮ್ಮದೇನಾದ್ರೂ ಬೇರೆ ಇದೆಯಾ ಅಂತ. ಬಹಳ ಮಂದಿಗೆ ಬೇಕಾಗಿರುವುದು ಆರೋಗ್ಯನೇ. ಕೆಲವರಿಗೆ ಏನಾಗುತ್ತಂದ್ರ ಕೆಲವರಿಗೆ ಹಣ ಪ್ರಥಮ ಅಂತ ಅನಿಸ್ಬಹುದು, ಮತ್ತೆ ಕೆಲವರಿಗೆ ನೌಕರಿ ಪ್ರಥಮ ಅನಿಸ್ಬೋದು. ಯಾಕಂದ್ರೆ ಯಾರಿಗೆ ಯಾವುದು ಇಲ್ಲ ಅದು ಬೇಕಂತ ಅನ್ಸುತ್ತೆ, ಸ್ವಾಭಾವಿಕ. ಇನ್ನು ಕೆಲವರಿಗೆ ಮನೆ, ಮಕ್ಕಳು, ಕಾರು, ಇನ್ನು ಏನೇನೋ ಅನಿಸ್ಬಹುದು. ಆದರೆ ಅವೆಲ್ಲ ನಿಮ್ಮ ಆದ್ಯತೆ ಪ್ರಕಾರ ನಿಮಗೆ ಕೈಗೂಡುವುದು ಪಕ್ಕ ಅಂತ ತಿಳ್ಕೊಳ್ರಿ. ಅಂದ್ರ ಇವೆಲ್ಲ ಕೈಗೂಡ್ತಾವಂತ ತಿಳ್ಕೊಡ್ರಿ. ಆದರೆ ಅವುಗಳನ್ನೆಲ್ಲ ಅನುಭವಿಸಲು, ಆನಂದಿಸಲು ತಮಗೆ ಆರೋಗ್ಯ ಚೆನ್ನಾಗಿ ಇಲ್ಲದಿದ್ದರೆ,
ಈಗ ನಾವು ಕೆಲವರು ಹಣ ಬೇಕಂತೀವಿ, ಕೆಲವರು ಮನಿ ಬೇಕಂತೀವಿ, ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಂತೀವಿ, ಎಲ್ಲ ಬೇರೆ ಬೇರೆ ಬಹಳ ಅದಾವ ನಮ್ಮ ಬೇಡಿಕೆಗಳು, ಆದ್ಯತೆಗಳು ಅದಾವು. ಆದ್ರೆ ನಾನೇನೀಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರಥಮ ಆದ್ಯತೆ ನಮ್ದು ಆರೋಗ್ಯ. ಅಂದ್ರ ಆರೋಗ್ಯ ಒಂದು ಚೆನ್ನಾಗಿತ್ತಂದ್ರೆ ನಾವು ಎಲ್ಲವನ್ನ ಪಡಿಬಹುದು, ಅದರಿಂದ ಸಂಪತ್ತನ್ನ ಪಡಿಬಹುದು, ಆ ನಂತರ ಸಂಪತ್ತಿನ ಮುಖಾಂತರ ಮಕ್ಕಳ ವಿದ್ಯಾಭ್ಯಾಸ ಪಡಿಬಹುದು, ಮನೆ ಕಟ್ಟಿಸಬಹುದು, ನಮ್ಮ ಇಷ್ಟದಂತೆ ಒಂದು ಮನೆ ಕಟ್ಟಬಹುದು, ಆಮೇಲೆ ನಾವು ಕಾರ್ ಖರೀದಿ ಮಾಡಬಹುದು ಏನ್ರಿ, ಈ ತರ ಇರ್ತಾವ ಏನ್ರಿ. ಆದರೆ ಅವೆಲ್ಲ ನಿಮ್ಮ ಆದ್ಯತೆಯ ಪ್ರಕಾರ ನಿಮಗೆ ಕೈಗೂಡಿ ಬಂದ್ರು ಕೂಡ ಪ್ರಕೃತಿನ ಚೆನ್ನಾಗಿರ್ಲಿಲ್ಲ, ಆರೋಗ್ಯನ ಚೆನ್ನಾಗಿರ್ಲಿಲ್ಲ ಅಂದ್ರೆ ಹೇಗ? ಎಲ್ಲರೂ ಕೊಟ್ಟ ಕೊನೆಗೆ ಒಪ್ಪಿಕೊಳ್ಳುವುದು ಏನಪ್ಪಾ ಅಂತ ಕೇಳಿದ್ರೆ ಆರೋಗ್ಯವನ್ನೇ ಒಪ್ಕೋತೀವಿ ನಾವು. ಯಾಕಂದ್ರೆ ಆರೋಗ್ಯ ಒಂದು ಚೆನ್ನಾಗಿತ್ತಂದ್ರೆ ನಾವು ಏನು ಬೇಕಾದ್ರೂ ದುಡಿಬಹುದು, ಗಳಿಸಬಹುದು. ಆರೋಗ್ಯವೇ ಸರಿ ಇಲ್ಲ, ಪ್ರತಿನಿತ್ಯ ನಾವು ಆಸ್ಪತ್ರೆಗೆ ಹೋಗುವಂತ ಪ್ರಸಂಗ ಬಂದ್ರೆ ಹ್ಯಾಗ್ ಮಾಡೋದು? ಆದರೆ ನಮ್ಮಲ್ಲಿ ಎಷ್ಟು ಜನ ಆರೋಗ್ಯದ ಬಗೆಗೆ ಜಾಗರೂಕರಾಗಿದ್ದೇವೆ, ಇದನ್ನೊಂಚೂರು ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಅಂದ್ರೆ ಪೂರ್ತಿ ನಮ್ ದೇಶದ ಜನ ಅಂತ ತಿಳ್ಕೊಂಡ್ಬಿಡು. ನಾವು ಎಷ್ಟರ ಮಟ್ಟಿಗೆ ಜಾಗರೂಕರಾಗಿದ್ದೀವಿ ಆರೋಗ್ಯದ ಬಗ್ಗೆ, ಎಷ್ಟರ ಮಟ್ಟಿಗೆ ನಾವು ಜಾಗರೂಕರಾಗಿದ್ದೀವಿ ಇದ್ರ ಬಗ್ಗೆ ನಾವು ಬಹಳ ಚಿಂತನೆ ಮಾಡ್ಬೇಕು. ಆರೋಗ್ಯದ ಮೇಲೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಬಿಟ್ಟರೆ ಸಮಸ್ಯೆ ಬಗೆಹರಿದಂತಯ? ಸಾರಿ ಸರ್. ಈಗ ಆರೋಗ್ಯದ ಮೇಲೆ ಈಗ ಇನ್ಶೂರೆನ್ಸ್ ಮಾಡಿಸ್ತಾರ, ಹೆಲ್ತ್ ಇನ್ಶೂರೆನ್ಸ್, ಅಷ್ಟ್ ಮಾಡಿಸಿಬಿಟ್ರೆ ಸಮಸ್ಯೆ ಬಗೆಹರಿದು ಬಿಡುತ್ತಾನಂತ ನಾನು ಕೇಳ್ತೇನೆ. ಆರೋಗ್ಯದ ವಿಮೆಯಿಂದ ಕೆಲವೊಮ್ಮೆ ಉಲ್ಟಾ ತೊಂದರೆ ಆಗಿದೆ ಗೊತ್ತಾ? ಈಗ ಆರೋಗ್ಯದ ವಿಮೆ ಮಾಡಿಸ್ತಾರೆ ಕೆಲವರು, ಅಂದ್ರೆ ನಾವು ಆರಾಮಿರ್ಬೇಕು, ಸೇಫ್ಟಿ ಆಗಿರ್ಬೇಕು. ಭವಿಷ್ಯತ್ತಿನಲ್ಲಿ ಏನಾದ್ರೂ ದೊಡ್ಡ ಆಪರೇಷನ್, ದೊಡ್ಡ ದವಾಖಾನೆ ಖರ್ಚು ಬಂದ್ರೆ ನಮಗ ಖರ್ಚು ಮಾಡಕ್ ಆಗಂಗಿಲ್ಲ, ಇನ್ಶೂರೆನ್ಸ್ ದವ್ರು ಕೊಡ್ತಾರ. ಇನ್ನ ಈ ರೈತರಿಗೆ ಅದು ಯಶಸ್ವಿನಿ ಕಾರ್ಡು ಅಂತ ಇರ್ತಾವ್ರಿ, ಆ ಕಾರ್ಡ್ ತೋರಿಸಿದ್ರೆ ಆಸ್ಪತ್ರೆ ಒಳಗೆ ನಮ್ದು ಆಪರೇಷನ್ ವಗೈರೆ ಆದ್ರೆ ಸರ್ಕಾರದಿಂದ ಅವರೇ ಅದನ್ನ ಭರಿಸ್ಕೊಂತಾರ, ಯಾರು ಆಸ್ಪತ್ರೆಯವರು. ಅಂಥದ್ದು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ರೆ ನಮ್ ಸಮಸ್ಯೆ ಬಗೆಹರಿತಾ ಅಂತ ನನ್ನ ಪ್ರಶ್ನೆ. ಹೇಗಾದರೂ ಆರೋಗ್ಯದ ವಿಮೆ ಇದೆ ಎಂದು ನನ್ನ ಸಹೋದ್ಯೋಗಿ ಒಬ್ಬ ತನ್ನ ಪಿಸ್ತೂಲ್ ಅಂದ್ರೆ ಮೂಲವ್ಯಾಧಿ ತರಹನೇ ಇರ್ತಕ್ಕಂತಹ ಸಮಸ್ಯೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯೊಂದಕ್ಕೆ ಹೋಗಿ ತೋರಿಸಿದ. ಇದ್ರ ಬಗ್ಗೆ ನಾ ಮೊದಲು ಮಾತಾಡಿನಿ, ಪುನಃ ಹೇಳ್ತೀನಿ ನಾನು, ಯಾಕಂದ್ರೆ ಇದು ನಾವು ಪುನಃ ಪುನಃ ನೆನಪಿಸ್ಕೋಬೇಕು. ಕೆಲವೊಂದು ವಿಚಾರಗಳನ್ನ ಪುನಃ ಮನನ ಮಾಡ್ಬೇಕು ನಾವು, ಸುಮ್ಮ ನೋಡಿ ಕೇಳಿ ಬಿಡುವಂತಹವು ಅಲ್ಲ ವಿಚಾರಗಳಿವು. ಹೋಗಿ ತನ್ನ ಹೆಂಡತಿ ಕರ್ಕೊಂಡು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ, ದೊಡ್ಡ ಆಸ್ಪತ್ರೆ ಅದು, ಇಲ್ಲೇ ಬಾಗಲಕೋಟ್ನ್ಯಾಗ ತೋರಿಸಿದ್ರು. ಅವ್ರು ಆಸ್ಪತ್ರೆ ಒಳಗೆ ಡಾಕ್ಟರ್ ಚೆಕ್ ಮಾಡಿದ್ರು, ನೀವು ಬರೋಬ್ಬರಿ ಟೈಮ್ ಬಂದಿರಿ, ಲೇಟ್ ಆಗಿದ್ರೆ ಸಮಸ್ಯೆ ಆಕಿತ್ತು, ಚಲೋ ಆತು, ನೀವು ಸಾಯಂಕಾಲ ಬಂದು ಅಡ್ಮಿಟ್ ಆಗಿಬಿಡ್ರಿ, ನಾನು ಆ ಬೆಳಗ್ಗೆ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಡಾಕ್ಟರ್. ಸರ ಯಶಸ್ವಿನಿ ಕಾರ್ಡ್ ಐತ್ರಿ ನಮ್ದು, ಮತ್ತ ಹೌದ್ರಿ ಹಿಂಗ್ರಿ, ಇಲ್ಲ ನೋಡಿನಿ, ನಾನು ನೋಡಿನಿ, ಆಪರೇಷನ್ ಮಾಡೋದು. ಆ ಪ್ರಕಾರ ಇವರು ಖುಷಿಯಿಂದ ಹಂಗಾರ ಫ್ರೀ ಒಳಗ ಆಗತ್ತ ಆಪರೇಷನ್ ಅಂತ ಹೋಗಿ ಅಡ್ಮಿಟ್ ಆದ್ರು. ಮರುದಿವ್ಸ ಬೆಳಿಗ್ಗೆ ಆಪರೇಷನ್ ಮಾಡಿದ್ರು. ಅವರು ಯಶಸ್ವಿನಿ ಕಾರ್ಡ್ ಮುಖಾಂತರ ದುಡ್ಡು ತಕ್ಕೊಂಡ್ರು. 1-2 ದಿವ್ಸ ಆದ್ಮ್ಯಾಗ ಇವ್ರ ಮನೆಗೆ ಬಂದ್ರು. ಆ ನಂತರ ಇವ್ರಿಗೆ ಗೊತ್ತಾತು ಅವ್ರದ್ದು ಆಪರೇಷನ್ ಆಗಿದ್ದು ಪಿಸ್ತೂಲದ್ದಲ್ಲ, ಮೂಲವ್ಯಾಧಿದು. ಅಲ್ಲ, ಕೆಲವೊಮ್ಮೆ ಹಿಂಗಾಕ್ಕವ್, ಅಲ್ಲಿ ಎಲ್ಲಾ ಡಾಕ್ಟರು ಹಿಂಗ ಮಾಡ್ತಾರಂತ ಹೇಳುದು ನಾನು, ಕೆಲವೊಮ್ಮೆ ಹಿಂಗಾಗ್ತಾವ್. ಅವ್ರಿಗೇನು ದುಡ್ಡು ಬಂದ್ರೆ ಸಾಕು ಅನ್ನುವಂಥವ್ರು ಇರ್ತಾರೆ ಕೆಲವು ಡಾಕ್ಟರು.
ಅದು ಏನು ಪೇಷಂಟ್ ಏನ್ ಪ್ರಾಬ್ಲಮ್ ಅದ ಅದ್ರ ಬಗ್ಗೆ ಸೀರಿಯಸ್ನೆಸ್ ತಗೊಳುದಿಲ್ಲ ಎಷ್ಟೋ ಸಾರಿ. ದುಡ್ಡೊಂದು ಬರ್ಬೇಕಾಗಿರುತ್ತೆ ಅವ್ರಿಗೆ. ಪಿಸ್ತೂಲ್ ಆಪರೇಷನ್ ಬದ್ಲಿ ಮೂಲವ್ಯಾಧಿ ಆಪರೇಷನ್ ಮಾಡಿದ್ರು ಮೂಲವ್ಯಾಧಿ ಪ್ರಾಬ್ಲಮ್ ಇರ್ಲಿಲ್ಲ ಅವರಿಗೆ. ಹೀಗಾಗಿ ಏನಾಗ್ಬಿಡ್ತು ಸಮಸ್ಯೆ ಅಂದ್ರ ಅವರಿಗೆ ಮೋಷನ್ ಬಂದ್ರ ಒಂದ್ 5-10 ನಿಮಿಷ ತಡ್ಕೊಳಕ್ ಆಗ್ತಿರ್ಲಿಲ್ಲ ಅಂತ ಪರಿಸ್ಥಿತಿ. ಒಂದ್ 5-10 ನಿಮಿಷ ತಡ್ಕೊಳ್ಳೋ ಶಕ್ತಿ ಇರ್ಲಿಲ್ಲ ಅವರಿಗೆ. ಸ್ವಲ್ಪ ತಡ ಆದ್ರೆ ಪ್ಯಾಂಟ್ನಾಗ ಮಾಡ್ಕೊಂಡ್ಬಿಡೋರು ಅವ್ರು. ಹಂಗ ಲೈಫ್ ಲಾಂಗ್ ಪ್ರಾಬ್ಲಮ್ ಆಗ್ಬಿಡ್ತು ಅವ್ರಿಗೆ. ಅದಕ್ಕ ನಾವು ಈ ಸೇಫ್ಟಿ ಅಂತ ಕೆಲವೊಂದ್ ಸಾರಿ ಬಹಳ ಮಿಸ್ಟೇಕ್ ಮಾಡ್ತೀವಿ. ಏನೋ ಒಂದ್ ಅನುಕೂಲ ಮಾಡ್ಕೊಳಕ್ ಹೋಗ್ತಿವಿ, ಅದು ಅನಾನುಕೂಲ ಆಗಿಬಿಡ್ತದ. ಅದಕ್ಕ ನಾವು ಹೇಳುದು ಬಹಳ ತಲೆ ಓಡಿಸ್ಬಾರ್ದು. ಈಗ ನೋಡಿ, ಈಗ ಯಾವ್ದೋ ಒಂದು ಕಾಯಿಲೆ ಬರ್ತದಂತ ಅದಕ್ಕಿಂತ ಮೊದಲ ಅದ್ರ ಗುಳಿಗೆ ತಗೊಳಕ್ ಬರ್ತದ ನಮಗ. ಚಿಕ್ಕುನ್ ಗುನ್ನೆ ಎಲ್ಲಾ ಕಡೆ ಬಂದದ್ರಿ, ಚಿಕ್ಕುನ್ ಗುನ್ನೆ ಎಲ್ಲಾ ಕಡೆ ಬಂದದ್ರಿ, ಮತ್ ನಮಗೂ ಬಂದ್ಗಿಂದೈತಂತ ಚಿಕ್ಕುನ್ ಗುನ್ನೆ ಅದ್ ಗುಳಿಗೆ ಮೊದಲ ತಗೊಳಿಕ್ ಬರ್ತದ ನಮಗ. ತಗೋಬಹುದಾ? ಇವೆಲ್ಲ ಸಮಸ್ಯೆಗಳದಾವು. ನಾವು ಏನ್ ಮಾಡ್ತೀವಿ ಅಂದ್ರ ಸೇಫ್ಟಿ ಅಂತ ಹೇಳಿ ದೊಡ್ಡ ಅನಾಹುತ ಮಾಡ್ಕೊಂಡ್ಬಿಡ್ತೀವಿ ಕೆಲವು ಸಾರಿ. ಸೇಫ್ಟಿ ಎಲ್ಲದಕ್ಕಿಂತ ದೊಡ್ಡ ಸೇಫ್ಟಿ ಯಾವ್ದಪ್ಪ ಅಂದ್ರೆ ನಿಮ್ಮ ಒಳ್ಳೆತನ, ನಿಮ್ಮ ಪ್ರಾಮಾಣಿಕತನ. ದೇವ್ರು ನಿಮ್ಮನ್ನ ಹೆಂಗಾರ ಬಚಾವ್ ಮಾಡ್ತಾನ, ಅಥವಾ ನಿಮ್ಮ ಈ ಹೇಳಿದ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮನ್ನ ಬಚಾವ್ ಮಾಡ್ತದ. ಅದನ್ನೆಲ್ಲ ಬಿಡ್ತೀವಿ, ಏನೇನೋ ಮಾಡಕ್ ಹೋಗ್ತೀವಿ. ಆಪರೇಷನ್ ಆದ ನಂತರ ನಮ್ಮ ಸಹೋದ್ಯೋಗಿಗೆ 10 ನಿಮಿಷ ಕಕ್ಕಸು ತೊಡ್ಕೊಳಕ್ಕಾಗಲ್ಲ ಈಗ ಅವ್ರಿಗೆ. ಅದಕ್ಕ ನಾವೇನೀಗ ಚಿಕಿತ್ಸೆ ತಗೊಳಕ್ ಹತ್ತೀವಲ್ಲ, ನೋಡ್ರಿ ಕಾಯಿಲೆಗಳು ಎಷ್ಟೊಂದು ಅಪಾಯಕಾರಿ ಮಟ್ಟದಾಗದಾವ. 5 ಸ್ಟಾರ್ ಹೋಟೆಲ್ನಾಗ ಶುದ್ಧವಾದ ಆಹಾರ ಸಿಗ್ತದಂತೇಳಿ 1ಕ್ಕೆ 10 ರೇಟ್ ಕೊಟ್ಟು ಹೋಗ್ತಾರ ಜನ. ಅಲ್ಲಿಯೂ ಕೂಡ ಸರಿಯಾದ ಆಹಾರ ಸಿಗ್ತಾ ಇಲ್ಲ ಅಂತ ಗೊತ್ತಾಗ್ಯದ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೊಸಬರು ಆದ ನಂತರ ಬೇರೆ ಯಾರನ್ನೋ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ಯಾರಂತ. ಅವ್ರೆಲ್ಲಾ ಕಡೆ 5 ಸ್ಟಾರ್ ಹೋಟೆಲ್ ಅಲ್ಲೇ ಇಲ್ಲೇ ವಿಸಿಟ್ ಮಾಡಿ ಏನೇನೋ ಅವ್ರು ಮಾಡ್ತಕ್ಕಂತ ಮೋಸಗಳನ್ನ ವಂಚನೆಗಳನ್ನ ಅವ್ರು ಕಂಡು ಹಿಡ್ದಾರಂತ. ಅಲ್ಲ, 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗೆ ಯಾಕೆ ಹೋಗ್ತಾರ ಜನ? ಏನೋ ಒಂದ್ ಸ್ವಚ್ಛತಾ ಇರ್ತದ, ಆರೋಗ್ಯಕರವಾಗಿರ್ತದ ಅನ್ನೋ ಭಾವನೆಯಿಂದ 1ಕ್ಕೆ 10 ರೇಟ್ ಕೊಟ್ಟು ಹೋಗ್ತಾರ. ಫುಟ್ಪಾತ್ನೊಳಗ 20 ರೂಪಾಯಿದಾಗ ಒಂದ್ ಪ್ಲೇಟ್ ಸಿಗ್ತಕ್ಕಂತ ಪೂರಿಗೆ 200-300 ರೂಪಾಯಿ ಕೊಟ್ಟು ತಿಂದು ಬರ್ತಾರೆ. ಯಾಕೆ? ಸ್ವಚ್ಛತಾ ಇರ್ತದ. ಅವರು ಮತ್ತೆ ಹೊಲಸು ಮಾಡ್ತಾರಂದ್ರ ಮನುಷ್ಯ ಎಷ್ಟೊಂದು ಆಸೆಗೆ ಬಿದ್ದು ಬಿಟ್ಟಾನಂದ್ರ ಭಯಂಕರ. ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ಹಿಂಗಾಗಿ ನಾವು ಒಂದ್ ಕಡೆಯಿಂದ ಎಲ್ಲ ಬಾತಿಗಬಾರದು ಒಳ್ಳೆಣ್ಣಿ, ಅದು ಕ್ರೂಡ್ ಆಯಿಲ್ ಇರ್ತದ, ಅದ್ರಾಗ ಏನೋ ಪೆಟ್ರೋಲಿಯಂ ಆಯಿಲ್ ಇರ್ತದಂತ್ರಿಪ್ಪ. ಪಕ್ಕಾ ಗೊತ್ತಿಲ್ಲ ನನಗೂ. ಅದು ಇನ್ನೊಬ್ರು ಯಾರೋ ಹೇಳುದನ್ನ ಕೇಳಿನಿ. ಅದು ಒಂದು 750 ಗ್ರಾಮ್ ಇತ್ತಂದ್ರ ಅದಕ್ ಬರೀ ಒಂದ್ 250 ಗ್ರಾಮ್ ನಾವು ಶೇಂಗಾದೆಣ್ಣೆ ಹಾಕಿದ್ರೆ ಅದು ಪೂರ್ತಿ 1 ಲೀಟರ್ ಶೇಂಗಾದೆಣ್ಣೆ ಆಗತ್ತಂತ. ಒಂದ್ 250 ml ಕುಸುಬಿ ಎಣ್ಣೆ ಹಾಕಿದ್ವಿ ಅಂದ್ರೆ ಪೂರ್ತಿ ಕುಸುಬಿ ಎಣ್ಣೆ ಆಗಿಬಿಡ್ತಂತ. ನಾವು ಹಿಂಗ ಒಂದ್ ಒಳ್ಳೆಣ್ಣಿ ಟಿವಿಯಾಗ ಅಡ್ವರ್ಟೈಸ್ ಬರೋದು ನೋಡಿ ಬಾಳ ಚಲೋ ಇರ್ತದ ಅಂತ ಹೇಳಿ ಒಂದ್ 20 ವರ್ಷ ಅದೇ ಎಣ್ಣೆ ತಿಂದಿವಿ ನಾವು. ಭಾರಿ ಚಲೋ ಇರ್ತದ, ಡಬಲ್ ಫಿಲ್ಟರ್ ಅಂಥವೆಲ್ಲ ತಿಂದು 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 ಆರೋಗ್ಯ ಹದಗೆಟ್ಟು ಹೋಗ್ಬಿಟ್ಟದ. ಆಮೇಲೆ ಮಾರ್ಕೆಟ್ನಾಗ ಬೀದಿ ಒಳಗ ಅಲ್ಲೇ ಇಲ್ಲೇ ಬಜಿ ಮಾಡ್ತಾರ, ತಗೊಂಡ್ ತಿಂತೀವಿ. ನಾವು ತಿಂತೀವಿ ಯಾವಾಗಾರ ಒಮ್ಮೆ. ಅದನ್ನ 2-2 ಸಲ 3-3 ಸಲ ಕರ್ದದ ಎಣ್ಣೆ ಮತ್ತೆ ಕರಿತಾರ ಅವ್ರು. ಅದರಿಂದ ಅದು ಪಾಯ್ಸನ್ ಆಗೋ ಸಾಧ್ಯತೆಗಳು ಇರ್ತಾವ. ಹಿಂಗಾಗಿ ಆರೋಗ್ಯ ಬಹಳ ಕೆಟ್ಟದ್ರಿ ನಮ್ದು. ಆಮೇಲೆ ಹುಡುಗರಿಗೆ ಕುರ್ಕುರೆ ಅದು ಇದು ಏನೇನೋ ಕೊಡಿಸ್ತಾರ, ನಾಲಿಗೆಗೆ ರುಚಿ ಇರ್ತಾವ, ಬಟ್ ಆರೋಗ್ಯಕ್ಕೆ ಅಪಾಯಕಾರಿ ಅದಾವ ಪ್ರತಿಯೊಂದು ರೀ. ಒಂದಲ್ರಿ, ಅಯ್ಯೋ ಶಿವ, ನಿಮಗ ಒಳ್ಳೆಯ ಪರಿಶುದ್ಧವಾದಂತಹ ಪದಾರ್ಥಗಳು ಸಿಗುದೇ ಅಪರೂಪ ಆಗ್ಯದ.
ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ ಇಂಥದ್ರಾಗ ಕೂಡ ಕಲಬೆರಿಕೆ. ಎಷ್ಟು ಕೆಟ್ಟ ಕೆರೆ ಹಿಡ್ದಂದ್ರೆ ಇದಕ್ಕೆ ಕಾರಣ ನಾವೇ. ಆ ಪದಾರ್ಥಗಳನ್ನ ಮಾರುವವರಲ್ಲ, ನೆನಪಿಟ್ಟುಕೊಡ್ರಿ. ಕಾರಣ ನಾವು. ಈ ಪರಿಸ್ಥಿತಿ ಬರ್ಲಿಕ್ಕೆ ನಾವೇ ಕಾರಣ. ಏನು ಅಂದ್ರ ಸಸ್ತಾ. ಅಲ್ಲಿ ಅವನ ಹತ್ರ ಸಸ್ತಾ ಸಿಗ್ತದ, ಇಲ್ಲಿ ಇವನ ಹತ್ರ ಸಸ್ತಾ ಸಿಗ್ತದ. ಸಸ್ತಾ ಅಂತ ಹೇಳಿ ಎಲ್ಲಿ ಸಸ್ತಾ ಇರ್ತೈತೆ ಅಲ್ಲಿ ತಗೊಳುದು ನಾವು. ಅವ ಇನ್ನೊಬ್ಬ ಒಳ್ಳೆ ಚಲೋ ಕ್ವಾಲಿಟಿ ಇಟ್ಟಿದ್ರು ಅಲ್ಲಿ ಹೋಗಂಗಿಲ್ಲ, ಅಷ್ಟೇಲಿ ರೊಕ್ಕ ಬಿಡಿದ್ರಿ, ಇಲ್ಲೇ ತಗೊಂಡ್ಬಿಡುದು. ಅವು ಬಾಳೆಹಣ್ಣು ಎಣ್ಣೆಗೆ ಹಿಂಗೆ ಎದ್ದು ಇಟ್ಟು ಬಿಟ್ಟಿರ್ತಾರ, ಎಷ್ಟು ಚಂದ ಕಾಣ್ತಿರ್ತಾವಂದ್ರಿ. ಅಬ್ಬಬ್ಬಬ್ಬ ನೋಡಿದ್ರೆ ತಗೊಂಡು ಈ ಸದ್ಯ ತಿಂದು ಬಿಡ್ಬೇಕು ಅವ್ನು. ಅವು 30 ರೂಪಾಯಿ ಕೆಜಿ. ಅವು ಇನ್ನೊಬ್ರು ಹಳ್ಳಿಯವರು ಇವರು ಅಗ್ರಿ ಸಾವಯವ ಗೊಬ್ಬರ ಹಾಕಿ ಅದನ್ನ ಚಂದಾಗ ಬೆಳೆದಿರ್ತಾರ. ಅವ್ರಿಗೆ ಸಾವಯವ ಗೊಬ್ಬರ ಹಾಕೋರಿಗೆ ಇಳುವರಿ ಬಾಳ ಬರಂಗಿಲ್ಲ. ಆದ್ರೂ ಅವರು ಒಳ್ಳೇದನ್ನ ಕೊಡ್ಬೇಕು, ಜನರಿಗೆ ಒಳ್ಳೇದನ್ನ ತಿಳಿಸ್ಬೇಕು ಅಂತ ಹೇಳಿ ಅವರು ಒಳ್ಳೇದನ್ನ ತಂದಿಟ್ಟಿರ್ತಾರ. 40 ರೂಪಾಯಿ 50 ರೂಪಾಯಿಗೆ ಹಚ್ಚಿರ್ತಾರ, ಅಲ್ಲಿ ತಗೊಳುದಿಲ್ಲ. ಅಲ್ಲೇ ಯಾಕೆ ಮತ್ತೆ 10 ರೂಪಾಯಿ ಹೆಚ್ಚಿಗೆ ಬಿಡುವುದು? ಇಲ್ಲದವಲ್ಲ. ಆಮೇಲೆ ನಾವು ಸಣ್ಣವರಿದ್ದಾಗ ಕರಿ ಬೆಲ್ಲ ಸಿಕ್ತಿತ್ತು, ಎಷ್ಟು ರುಚಿ ಇರ್ತಿತ್ತು ಅದು. ಬೆಳ್ಳೊಂದು ಬೇಕು, ಕೆಂಪೊಂದು ಬೇಕು, ಕೆಂಪೊಂದು ಬೇಕು, ಚಂದ ಆಗ್ಬೇಕಲ್ಲ. ಅವೆಲ್ಲ ಉಂಡಿ ಪಂಡಿ ಏನ್ ನಾವು ತಯಾರು ಮಾಡ್ತೀವಲ್ಲ ಎಲ್ಲ ಚಂದ ಕಾಣಿಸ್ಬೇಕು. ನಾವು ಕೆಂಪನ ಬೆಲ್ಲ ಬೇಡಾಕತ್ತಿದೀವಿ, ಮತ್ತ ಅವರು ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿ ಅದಕ್ಕೆ ಕಲರ್ ಬರುವಂಗ್ ಮಾಡಿ ಕೊಡಾಕತ್ತಿದ್ರು. ನಾವ್ ಸಣ್ಣವ್ರಿದ್ದಾಗ ಕಿರಾಣಿ ಅಂಗಡಿಗೆ ಹೋದ್ರ ಆ ಬೆಲ್ಲದ ಪೆಂಟಿ ಮ್ಯಾಗ ಒಂದು 100 ಹುಳಗಳು ಕುಂತಿರ್ತಿದ್ದು. ಜೇನ್ ನೊಣ, ಆ ಹುಳ ಈ ಹುಳ ಹರಾಡ್ತಿದ್ದು. ಅದ್ರಾಗ ಕೈ ಹಾಕಿ ಹಾಕಿ ಬೆಲ್ಲ ಕೊಡ್ತಿದ್ರು ನಮ್ಗೆ. ಈಗಿನ ಬೆಲ್ಲದ ಮ್ಯಾಗ ಕುಂದ್ರುದಿಲ್ಲ, ಯಾವ ಹುಳಾನು ಕುಂದ್ರುದಿಲ್ಲ. ಹುಳಗಳಿಗೆ ಗೊತ್ತೈತಿ ಇದ್ರಾಗ ಕೆಮಿಕಲ್ ಐತಂತ, ನಮಗ್ ಗೊತ್ತಿಲ್ಲ. ಎಲ್ಲಿಗೆ ಬಂದು ನಿಂತತ್ ನೋಡ್ರಿ ಪರಿಸ್ಥಿತಿ. ಹಾಲು, ಪ್ರತಿನಿತ್ಯ ಹಾಲು, ಒಬ್ಬೊಬ್ಬರ ಕಡೆ ಒಂದೊಂದು ನಮೂನಿ ಹಾಲು, ಒಬ್ಬೊಬ್ಬರ ಕಡೆ ಒಂದೊಂದು ನಮೂನಿ ಹಾಲು. ಇವ್ರ ಹತ್ರ ಚಲೋ ಸಿಗ್ತಾವ್ರಿ ಅಂತೇಳಿ ಕ್ಯಾನ್ ತಗೊಂಡ್ ಹೋಗ್ತಾರ ಕೆಲವ್ರು ಡೈಲಿ ಬೆಳಗ್ಗೆ. ಮತ್ತೊಬ್ರು ಪಾಕೆಟ್ನ್ಯಾಗ ಮಾಡಿಕೊಡ್ತಾರ. ಮತ್ತೊಬ್ರು ಇವು ವಾರನಗಟ್ಲೆ ಇಟ್ರು ಕೆಡಂಗಿಲ್ರಿ. ಮತ್ ಕೆಲವ್ರು ನಂದಿನಿ ತಗೊಂತಾರೆ, ಒಂದ್ 2 ದಿವ್ಸನೇ ಕೆಡ್ತಾವ್ರಿ ಅಂತ ಬಾಳ ಮಂದಿ ತಗೊಳುದಿಲ್ಲ ಅವನ್ನ ನಂದಿನಿ. ಆದ್ರೆ ಕೆಲವು ಮಂದಿ ಕೆಡವ್ಲಕ್ರಿ. ಕೆಡಬೇಕ್. ಮತ್ತ ಹಾಲಿನ ಗುಣ ಅಂದ್ರೆ ಏನು? ಕೆಡುವುದ ಅದು. ವಾರನಗಟ್ಲೆ ಕೆಡಂಗಿಲ್ಲ ಅಂದ್ರೆ ಏನದ್ರ ಅರ್ಥ? ಅದ್ರ ಕೆಮಿಕಲ್ ಐತೆ ಅಂತ ಅರ್ಥ. ಅದಕ್ಕೆ ಎಲ್ಲಾರ್ದಂಗ ಕೆಮಿಕಲ್ ಹಾಕಿರ್ತಾರ ಅಂತ ಅರ್ಥ ಅದು. ಅದನ್ನ ನಾವು ಕುಡಿತೀವಿ, ಅದು ಮಕ್ಕಳಿಗೆ ಕೊಡ್ತೀವಿ, ಕೂಸುಗಳಿಗೂ ಕೊಡ್ತಾರೆ ಕೆಲವು ಮಂದಿ. 6 ತಿಂಗಳ 8 ತಿಂಗಳ ಮಕ್ಕಳಿಗೂ ಅದನ್ನ ಕುಡಿಸ್ತಾರ. ಮುಂದೆ ಏನ್ ಗತಿ? ಏನು ನಮ್ ಗತಿ ಏನ್ರಿ? ಇದಕ್ಕೊಂದೇನ್ರ ಪರ್ಯಾಯ ಹುಡುಕ್ಬೇಕಲ್ಲ. ಚಾ ಪುಡಿರಪ್ಪ, ಚಾ ಪುಡಿ ಅದಕ್ಕೆ ಯಾಕಷ್ಟ್ರಿ? 800 ರೂಪಾಯಿ ಕೆಜಿ. ಇಲ್ಲ ಐತ್ ನೋಡ್ರಿ 600 ರೂಪಾಯಿ ಸಿಗ್ತಾವ. ನಮ್ ಮನ್ಯಾಗ ಬರ್ತಾನ್ರಿ ಒಬ್ಬವ, 400 ರೂಪಾಯಿ ಕೆಜಿ ಕೊಡ್ತಾನ್ರಿ. ಅಲ್ರಿ, ಕನಿಷ್ಠ ಹೇಳ್ಬೇಕು ನಿಮಗಂದ್ರ, ಕನಿಷ್ಠ ಪರಿಶುದ್ಧವಾದಂತಹ ಟೀ ನಿಮಗ್ ಬೇಕಂದ್ರ 2000 ರೂಪಾಯಿ ಕೆಜಿಕ್ಕಿಂತಲೂ ಕಡಿಮೆ ಕೊಡ್ಲಿಕ್ಕೆ ಸಾಧ್ಯವೇ ಆಗಲ್ಲ. ಅಂತದನ್ನ ನಾವು 800, 1000, 1200, ಬಾಳ ಅಂದ್ರ 1500 ಕೊಟ್ಟು ತರ್ತೀವಿ ಅಂದ್ರ ಮತ್ತ ಅವ್ರು ಹೆಂಗ್ ಕೊಡ್ಬೇಕ್ರಿ ನಮಗ? ಏನ್ ನುಕ್ಸಾನ್ ಮಾಡ್ಕೊಂಡ್ ಕೊಡ್ಬೇಕಾ ನಮಗ ಅವರು? ನಾವು ಬರೀ ಸಸ್ತಾ 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 ಸಸ್ತಾ. ಅದಕ್ಕ ನಾನು ನಮ್ದು ಸ್ಲೋಗನ್ ಮಾಡೀನಿ. ನಮ್ಮ ಯೂಟ್ಯೂಬ್ದ ವಿಡಿಯೋಗಳಿಗೆ ಒಂದು ಸ್ಲೋಗನ್ ಐತಿ. ಏನು? ಸಸ್ತಾ ಸಸ್ತಾ ಎಂದು ಕಸ ತಿನ್ನುವುದನ್ನು ನಿಲ್ಲಿಸೋಣ. ದಿಸ್ ಈಸ್ ಮೈ ಸ್ಲೋಗನ್. ಸಸ್ತಾ ಸಸ್ತಾ ಎಂದು ಕಸ ತಿನ್ನುವುದನ್ನು ನಿಲ್ಲಿಸೋಣ. ನಮ್ ಹಿರಿಯರು ಹೇಳ್ಯಾರ, ಕಸ ತಿನ್ನೋಕ್ಕಿಂತಲೂ ತುಸು ತಿನ್ರಿಪ್ಪ ಅಂತ ಹೇಳ್ಯಾರ. ಸಸ್ತಾದಾಗ ಬೇಕು ನಾವು. ಮತ್ ಎಲ್ಲಾರು ಏನ್ ಮಾಡಕ್ ಹತ್ಬಿಟ್ರು. ಮತ್ ಅವ್ ಪಾಪ ಚಲೋ ಕ್ವಾಲಿಟಿ ಮಾಡಿಟ್ರಿ, ಯಾರು ತಗೊಳೋರೇ ಇಲ್ಲಂದ್ರೆ ಮತ್ ಪಾಪ ಅವ್ರು ವ್ಯಾಪಾರ ಹೆಂಗ್ ಮಾಡ್ಬೇಕ್ರಿ? ಅದಕ್ಕೂ ಅವರು ಸ್ವಸ್ಥ ಮಾಡಕ್ ಹಚ್ಚಿದ್ರು. ಅವ್ರು ಸಸ್ತಾ.
ಹಿಂಗಾಗಿ ನಮ್ ಪರಿಸ್ಥಿತಿ ನಾವ ಮಾಡ್ಕೊಂಡಿದ್ದ ಮತ್ತಿದ ಆ ವ್ಯಾಪಾರಸ್ಥರದ್ದು ತಪ್ಪು ಅಲ್ವೇ ಅಲ್ಲಿದು. ನಾ ಹೇಳ್ತೀನಲ್ಲ, ಗಿರಾಕಿಗಳ ತಪ್ಪಿದು. ನೀವು ಗಿರಾಕಿಗಳು ನಾವು ಬರೀ ಕೇವಲ ಆರ್ಗ್ಯಾನಿಕ್ ಮತ್ತು ಹೈಜೆನಿಕ್ ಇದ್ದದನ್ನ ಅಷ್ಟೇ ಪರ್ಚೇಸ್ ಮಾಡ್ತೀವಿ, ರೊಕ್ಕ ಎಷ್ಟ ಯಾಕೆ ಹೋಗೋದಕ್ಕ ಅಂತ ಹೇಳಿ ನೀವು ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇವು ಯಾವ ಕೆಮಿಕಲ್ ಇದ್ದದನ್ನ ಯಾರು ತಗೊಳ್ಳಿಲ್ಲ ಅಂದ್ರೆ ಒಂದ್ ದಿವ್ಸ ಅದನ್ನ ಬಂದ್ ಮಾಡಿ ಚಲೋದ ಕೊಡ್ತಾರ ಅವರು. ಅದನ್ನ ಬಂದ್ ಮಾಡಿ ಚಲೋದ ಕೊಡ್ತಾರ. ಸುಮಾರು ಅವ್ರ ಯಾಕೆ ಕೊಡಕ್ಕಾಕಾರ? ವ್ಯಾಪಾರ ಬೆಳೆಗೈತಾನ ಅವ್ರಿಗೆ. ನಮ್ಮ ಹಣೆ ಬರ್ನ ಇಷ್ಟು ನೋಡ್ರಿ. ದಯವಿಟ್ಟು ಕೈ ಮುಗಿದು ಕೇಳುತ್ತೀನಿ, ನೀವು ಜಾಣರಾಗಬೇಕು. ನಾನೇನೋ ಬಹಳ ಚಂದಾಗ ಮಾತಾಡಿ ನಿಮಗ ಟಪಿಗೆ ಹಾಕಿ ಹೋಗಾಕ್ ಬಂದಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನೀವು ನೋಡ್ರಿ, ನಾನು ಹೇಳಿದ ಮಾತು ಕೇಳಿದ್ರು ಸಂತೋಷ, ಕೇಳದೆ ಇದ್ರು ಸಂತೋಷ. ಆದ್ರೆ ಹೇಳುವುದು ನನ್ನ ಕರ್ಮ, ನನ್ನ ಕರ್ತವ್ಯ. ಹೇಳ್ತೀನಿ, ಹೇಳ್ತಾನೆ ಇರ್ತೀನಿ ನಾನು. ಅದನ್ನ ನೀವು ಸ್ವೀಕಾರ ಮಾಡೋದು ಬಿಡುದು ನಿಮಗೆ ಬಿಟ್ಟದ್ದು. ಸರಿ ಅನಿಸಿದ್ರೆ ಸ್ವೀಕಾರ ಮಾಡ್ರಿ, ಇಲ್ಲ ಅಂದ್ರೆ ಹಂಗ ಹೇಳ್ತಾನ ಬಿಡೋ ಮರವ, ತಂದೇನೋ ಲಾಭ ಐತಿ ಇವಾಗ ಅದಕ್ಕೆ ಹೇಳ್ತಾನಿವ. ಈ ಕ್ರಿಸ್ತ ಶಕ ಪೂರ್ವದೊಳಗ ಹಿಪೋಕ್ರೆಟ್ಸ್ ಅಂತ ಒಬ್ಬ ಮಹಾನ್ ವೈದ್ಯ ಇದ್ದ. ಅವ ಫಿಸಿಷಿಯನ್. ಅವ ಗ್ರೀಕ್ ದೇಶದೊಳಗಿದ್ದ. ಗ್ರೀಕ್ ದೇಶದ ಐಸ್ಲ್ಯಾಂಡ್ ಅಂತ ಹೇಳಿ ಒಂದೇನೋ ಕೋಸ್ ಐಸ್ಲ್ಯಾಂಡ್ ಒಳಗಿದ್ದವ. ಕೋಸ್ ಅನ್ನುವಂತ ಐಸ್ಲ್ಯಾಂಡ್ ಒಳಗಿದ್ದ. ಅವ ಫಿಸಿಷಿಯನ್ ಇದ್ದ ಆಗಿನ ಕಾಲದಾಗ, ಹಿಪೋಕ್ರೆಟ್ಸ್. ಈಗ ಅವನಿಗೆ ಫಾದರ್ ಆಫ್ ದ ಮೆಡಿಸಿನ್ ಅಂತಾರ. ನೀವು ಗೂಗಲ್ ಟೈಪ್ ಮಾಡ್ರಿ ಹಿಪೋಕ್ರೆಟ್ಸ್, ಇಷ್ಟ ಟೈಪ್ ಮಾಡ್ರಿ, ಎಲ್ಲ ಅವನ ಹಿಸ್ಟ್ರಿನೇ ಬರ್ತದ. ಅವಾಗನ ಹೇಳ್ಯಾನವ. ಏನ್ ಹೇಳ್ಯಾನ? ವೈದ್ಯರಾದವರು ರೋಗಿಗಳಿಗೆ ಹಾಗೂ ರೋಗಿಗಳ ಪಾಲಕರಿಗೆ ಯಾವುದೇ ರೀತಿಯ ಹಾನಿ ಮಾಡಬಾರದು ಎಂಬುದು ಅವರ ನೀತಿ ಪಾಠವಾಗಿತ್ತು. ಹಿಪೋಕ್ರೆಟ್ಸ್ ಅವರು ಅವಾಗ ಹೇಳಿದ್ರು, ರೋಗಿಗಳಿಗೆ ಮತ್ತು ಅವರ ಪಾಲಕರಿಗೆ ಯಾವುದೇ ರೀತಿ ನೋವು ಮಾಡಬೇಡ್ರಿ. ಇದು ವೈದ್ಯರಿಗೆ ಕೊಟ್ಟಂತ ಸಲಹೆ. ಅವರು ಅವ್ರಿಗೆ ನೋವು ಮಾಡಬೇಡ್ರಿ, ಆರ್ಥಿಕವಾಗಿ ಆಗಲಿ ಮಾನಸಿಕವಾಗಲಿ ಯಾವುದೇ ದೃಷ್ಟಿಯಿಂದ ಅವರಿಗೆ ನೋವು ಮಾಡಬೇಡ್ರಿ, ನೋವು ಆಗದೆ ಇರಂಗ ಅವ್ರ ಜೊತೆ ನಡ್ಕೊಳ್ರಿ ಅಂತ ಹೇಳಿದ್ರು. ಇವತ್ತಿನ ದಿವಸ ಎಷ್ಟು ಜನ ಡಾಕ್ಟರ್ ಅವ್ರು ಹೇಳಿದಂಗೆ ನಡ್ಕೋತಾರ್ರಿಪ್ಪ. ಅವರು ಫಾದರ್ ಆಫ್ ದ ಮೆಡಿಸಿನ್ ಅಂತಾರ ಅವ್ರಿಗೆ. ಒಬ್ಬ ರೋಗಿಯು ಆರೋಗ್ಯವಂತನಾಗಬೇಕಾದರೆ ಔಷಧಿಯಿಂದಲ್ಲ. ಅವರು ಅವಾಗ ಹೇಳ್ಯಾರ, ಹಿಪೋಕ್ರೆಟ್ಸ್ ಏನ್ ಹೇಳ್ಯಾರ? ಒಬ್ಬ ರೋಗಿಯು ಆರೋಗ್ಯವಂತನಾಗಬೇಕಾದರೆ ಔಷಧಿಯಿಂದಲ್ಲ, ಔಷಧಿಯಂತಹ ಆಹಾರದಿಂದ ಅಂತ ಹೇಳ್ಯಾರ. ಔಷಧಿಯಿಂದ ಆರಾಮಾಗುವುದಿಲ್ಲ ಪೂರ್ತಿ ಪ್ರಮಾಣದಾಗ. ಆಗಿನ ಮಟ್ಟಿಗೆ ಆರಾಮ ಆಗಬಹುದು, ಪೂರ್ತಿ ಪ್ರಮಾಣದಾಗ ಆರಾಮ ಆಗಂಗಿಲ್ಲ. ಆಹಾರವೇ ಔಷಧಿಯಾದಾಗ ಮಾತ್ರ ರೋಗಿಯು ಸಂಪೂರ್ಣ ಗುಣಮುಖನಾಗಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾರ ಅವರು. ಅಂದ್ರ ಆಹಾರವೇ ಔಷಧಿ ಆಗ್ಬೇಕು, ನಮ್ಮ ಆಹಾರವೇ ಔಷಧಿ ಆಗಬೇಕು. ಹಂಗಾದಾಗ ಮಾತ್ರ ನಾವು ಪರಿಪೂರ್ಣ ಆರಾಮ ಆಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರ. ಅದಕ್ಕ ನೋಡ್ರಿ, ನೀವೀಗ BP ಆರಾಮಾಗಂಗಿಲ್ಲ. ಸರ್ ಗುಳಿಗಿ ಏಟ್ ದಿವಸ ತಗೋಬೇಕ್ರಿ? ಸಾಯಿತನ ತಗೋರಿ. ಶುಗರು ಸರ್ ಗುಳಿಗಿ ಏಟ್ ದಿವಸ ತಗೋಬೇಕ್ರಿ? ಸಾಯಿತನ ತಗೋರಿ. ಥೈರಾಯ್ಡು, ಮೊಣಕಾಲ್ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಕ್ಯಾನ್ಸರು, ಕಿಡ್ನಿ ಪ್ರಾಬ್ಲಮ್. ನೋಡ್ರಿ, ಕಿಡ್ನಿ ಅದು ಒಂದು ಫಿಲ್ಟರ್. ಈಗ 2 ವೀಲರ್ನಾಗೂ ಇರ್ತದ, 4 ವೀಲರ್ನಾಗೂ ಇರ್ತದ, ಮನುಷ್ಯನಿಗೂ ಇರ್ತದ ಕಿಡ್ನಿ. ಅವಕ್ಕೂ ಕಿಡ್ನಿ ಇರ್ತದ, ಅವಕ್ಕೂ ಫಿಲ್ಟರ್ ಆಗುದಂತ ಒಂದು ಪಾರ್ಟ್ ಇರ್ತದ. ಅಂದ್ರೆ ನಾವೆಲ್ಲ ತಿಂದದ್ದು ಕುಡ್ದದ್ದು ಅಲ್ಲಿ ಕಂಪಲ್ಸರಿ ಹಾದು ಹೋಗ್ಲೇಬೇಕು, ಅಲ್ಲಿ ಫಿಲ್ಟರ್ ಆಗ್ಲೇಬೇಕು.
ನಾವು ಈಗೇನ್ ತಗೊಂತೀವಲ್ಲ ಇವನ್ ಮೆಡಿಸಿನ್ ಅಂತಾವು ಇಂತಾವು ಎಲ್ಲ ಏನು ಅಯ್ಯೋ ಒಂದಕ್ಕ ಸಹಾಯ ಮಾಡ್ತಾವ ಅನ್ನೋದ್ರಾಗ 10ಕ್ಕೆ ತೊಂದರೆ ಮಾಡ್ತಾವ. ಅಂತಾವು ನಾವು ಅನಿವಾರ್ಯವಾಗಿ ತಗೋಬೇಕು. ಮತ್ತ ತುರ್ತು ಚಿಕಿತ್ಸೆಗೆ ತಗೊಳ್ಳೇಬೇಕು. ತುರ್ತು ಚಿಕಿತ್ಸೆಗೆ ನಾವು ವೈದ್ಯರನ್ನ ಅನುಸರಿಸಲೇಬೇಕು. ಆದ್ರೆ ಅದರ ಮೇಲೆನೆ ಸಂಪೂರ್ಣ ನಾವು ಡಿಪೆಂಡ್ ಆಗಬಾರ್ದು. ನಾವು ಔಷಧಿಯ ರೂಪದಲ್ಲಿ ಇರ್ತಕ್ಕಂತಹ ಅಥವಾ ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂತಹ ಆರ್ಗ್ಯಾನಿಕ್ ಆಗಿರ್ತಕ್ಕಂತಹ ಹೈಜೆನಿಕ್ ಆಗಿರ್ತಕ್ಕಂತಹ ಆಹಾರ ಸೇವನೆ ಮಾಡಬೇಕು. ಅರ್ಥ ಆಯ್ತಲ್ಲ? ಔಷಧಿಯಿಂದ ನಾವು ಅದಕ್ಕ ನೋಡ್ರಿ, ಈಗ ಗುಳಿಗೆ ತಗೊಂತೀವಿ, ಔಷಧ ತಗೊಂತೀವಿ, ಆರಾಮಾಗುದೇ ಇಲ್ಲವು, ಆರಾಮಾಗುದೇ ಇಲ್ಲ. ಈ ಬಾಡಿ ಇಷ್ಟು ವಂಡರ್ಫುಲ್ ಐತ್ರಿ ಇದು. ಅದಕ್ಕ ನಮ್ಮ ಡಾಕ್ಟರ್ ಲಿಮ್ ಸಿಯೋಜಿನ್ ಒಂದ್ ಕಡೆ ಹೇಳ್ತಾರ, ಬಾಡಿ ಇಸ್ ದ ಬಂಡಲ್ ಆಫ್ ದಿ ಸೆಲ್ಸ್. ಬಾಡಿ ಈಸ್ ದ ಬಂಡಲ್ ಆಫ್ ದಿ ಸೆಲ್ಸ್. ಜೀವಕೋಶಗಳ ಒಂದು ಮೊತ್ತ ಇದು ದೇಹ. ಮತ್ತು ನಮ್ಮ ದೇಹವೇ ಅದ್ಭುತವಾದಂತಹ ವೈದ್ಯ. ನೋಡ್ರಿ ಅಂತ ಅದ್ಭುತ ಇತ್ತು. ಅದಕ್ಕ ದೇಹವೇ ದೇಗುಲವಯ್ಯ ಅಂತ ಹೇಳಿದ್ರು. ಅದಕ್ಕ ದೇವರಿಗೆ ಹೋಲಿಸಿದ್ರು, ದೇವಸ್ಥಾನಕ್ಕೆ ಹೋಲಿಸಿದ್ರು. ಅಂಥ ದೇಹ ಇವತ್ತು ಕೆಟ್ಟ ಕೆರೆ ಹಿಡಿಲಿಕ್ಕತ್ತಿದ. ಅದನ್ನೆಲ್ಲ ಬಿಟ್ಟಿವಿ. ನಮ್ಮ ದೇಹವೇ ಒಬ್ಬ ಮಹಾನ್ ವೈದ್ಯ. ನೋಡ್ರಿ, ಸಂಕ್ಷಿಪ್ತ ಹೇಳ್ಬಿಡ್ತೀನಿ. ಒಬ್ಬ ಮಹಿಳೆ ಮದುವೆ ಆದ ನಂತರ ಗರ್ಭಧಾರಣೆ ಆಗ್ತದ. ಒಂದು ಸಾಸಿವೆ ಕಾಳಷ್ಟು ಇರ್ತಕ್ಕಂತಹ ಆ ಕೂಸು ಹೊಟ್ಟೆ ಒಳಗ ನಿಧಾನವಾಗಿ 1.5-2 ತಿಂಗಳದಾಗನ ಅದಕ್ಕೆ ಹಾರ್ಟ್ ತಯಾರಾಗತ್ತೆ. ಡಾಕ್ಟರು ಅದ್ರ ಹಾರ್ಟ್ ಬೀಟ್ ಕೇಳಿಸ್ತಾರ. ಆಮೇಲೆ ಅದಕ್ಕೆ ಬ್ಯಾಕ್ ಬೋನ್ ತಯಾರಾಗ್ತದ. ಅದಕ್ಕೆ ಏನು ಎಲ್ಲಾ ಪಾರ್ಟು ತಯಾರಾಗ್ತಾವ. ಅದನ್ನೇನು ಯಾರು ಮಾಡ್ತಾರ್ರಿ? ಡಾಕ್ಟರ್ ಮಾಡ್ತಾರ. ಅವನ್ನೆಲ್ಲ ಆ ಏನ್ ತಾಯಿ ಅದಾಳಲ್ಲ, ಆ ತಾಯಿಯ ದೇಹವೇ ಇದನ್ನೆಲ್ಲ ತಯಾರು ಮಾಡ್ತದ್ರಿ. ನಮ್ ಬಾಡಿ ಎಷ್ಟು ಅದ್ಭುತ ಐತಂದ್ರ ಯಾವ ಟೈಮ್ದಾಗ ಏನೇನ್ ಮಾಡ್ಬೇಕು ಹಂಗ ತಾನ ಎಲ್ಲ ವ್ಯವಸ್ಥೆ ಮಾಡ್ಕೊತತೆ. ಅಷ್ಟು ಗ್ಯಾರಂಟಿ ಐತದು. ಬಾಡಿ ಇಸ್ ದ ಗ್ರೇಟೆಸ್ಟ್ ಡಾಕ್ಟರ್ ಇನ್ ದ ವರ್ಲ್ಡ್. ಏನು ವೈದ್ಯರು ಏನ್ ಮಾಡ್ತಾರಪ್ಪ, ಆ ತಾಯಿಗೆ ಮಗು ಬೆಳಿಲಿಕ್ಕೆ ಒಂದಷ್ಟು ಅನುಕೂಲ ಸಹಾಯ ಆಗುವಂಗ ನೋಡ್ಕೊತಾರ ಅಷ್ಟೇ. ಅಷ್ಟೇ. ತಾಯಿಗೆ ಸರಿಯಾದ ಜೀವಕೋಶಗಳು ನಮ್ಮ ಬಾಡಿ ಒಳಗೆ ನೋಡ್ರಿ 36 ಲಕ್ಷ ಕೋಟಿ ಜೀವಕೋಶಗಳದಾವ. 36 ಲಕ್ಷ ಕೋಟಿ ಜೀವಕೋಶಗಳಿಂದ ಟಿಶ್ಯೂ ತಯಾರಾಗ್ತಾವು. ಟಿಶ್ಯೂಗಳಿಂದ ಆರ್ಗನ್ ತಯಾರಾಗ್ತಾವು. ಆರ್ಗನ್ಗಳಿಂದ ನಮ್ಮ ದೇಹದ ಎಲ್ಲಾ ಬಿಡಿ ಭಾಗಗಳು ತಯಾರಾಗ್ತವೆ. 36 ಲಕ್ಷ ಕೋಟಿ ಜೀವಕೋಶಗಳದಾವ್ ನಮ್ಮ ಬಾಡಿ ಒಳಗ. 78 ಅವಯವಗಳದಾವ್, ಆರ್ಗನ್ಸ್. 78 ಆರ್ಗನ್ಸ್ ಅದಾವ್ ನಮ್ಮ ಬಾಡಿ ಒಳಗ. ಬಾಳ ವಂಡರ್ ಐತ್ರಿ, ಭಾರಿ ವಂಡರ್ ಅದ ನಮ್ಮ ಬಾಡಿ. ಆದ್ರೆ ಎಲ್ಲರೇ ಒಂದ್ ಸ್ವಲ್ಪ ನಾವು ಮಿಸ್ಟೇಕ್ ಮಾಡಿದ್ವಿ ಇಲ್ಲೋ. ಹಿರಿಯರು ಹೇಳ್ತಾರ, ಹಣೆ ತಪ್ಪಿದ್ರೆ ಬಾರಾಣೆ ತಪ್ಪಿಡ್ತದ. ಹಣೆ ತಪ್ಪಿದ್ರ ಬಾರಾಣೆ ತಪ್ಪಿಡ್ತದ. ಹಾಗ ಸಮಸ್ಯೆಗಳು ಜಾಸ್ತಿ ಆಗ. ಸಮಸ್ಯೆಗಳು ಜಾಸ್ತಿ ಆಗ್ಲಿಕ್ಕೆ ನಾವೇ ಕಾರಣ. ಕೆಲವರಂತೂ ಹೆಂಗದಾರಂದ್ರ, ಯಾ ಡಾಕ್ಟರ್ ಪ್ರವೇಶ ಫೀ ಜಾಸ್ತಿ ತಗೊಂತಾರ ಅವ್ರು ಚಲೋ ಡಾಕ್ಟರ್. ಅವರು 1500 ರೂಪಾಯಿ ತಗೋತಾರ್ರಿ, ಸುಮ್ಮನೆ ತಗೋತಾರೇನ್ರಿ ಅವ್ರು? ಒಂದು ಕಾಲಕ್ಕ 100ಕ್ಕೆ 90% ಒಳ್ಳೆಯ ವೈದ್ಯರಿದ್ರು. ಇವತ್ತಿನ ದಿವಸ 10% ಒಳ್ಳೆಯ ವೈದ್ಯರು ಸಿಗುದು ಕೂಡ ಅಪರೂಪ ಆಗ್ಯದ. ಅದಾರ ಈಗೂ ಒಳ್ಳೊಳ್ಳೆ ಡಾಕ್ಟರ್ ಅದಾರ, ಚಲೋ ಡಾಕ್ಟರ್ ಅದಾರ. ಅಂದ್ರ ಅವರಿಗೆ ದುಡ್ಡು ಮುಖ್ಯ ಅಲ್ಲ, ಪೇಷಂಟ್ ಮುಖ್ಯ. ತಮ್ಮ ಕಡೆಗೆ ಬಂದಂತಹ ಪೇಷಂಟ್ ಅಂದ್ರೆ ದೇವರ ಸಮಾನ. ಅದನ್ನ ನಾನು ಆರೈಕೆ ಮಾಡಿ ಆರಾಮ್ ಮಾಡಿ ಕಳಿಸಿದ್ರೆ ನನಗೆ ದೇವರ ಆಶೀರ್ವಾದ ಮಾಡ್ತಾನ ಅನ್ನೋ ಭಾವನೆ ಇದ್ದವರು ಈಗೂ ಅದಾರ. ಅಂಥವ್ರನ್ನ ಹುಡುಕಾಡಿ ಅಲ್ಲಿ ಅಷ್ಟ ಹೋಗ್ಬೇಕು ನಾವು. ಆದ್ರೂ ಬಹಳ ಕೆಟ್ಟ ಬಿಟ್ಟದ. ಈಗ ದುಡ್ಡಿನ ಮೇಲೆ ಬಹಳ ಡಿಪೆಂಡ್ ಆಗಿವ್ ನಾವು.
10 ಕೋಟಿ 20 ಕೋಟಿ 50 ಕೋಟಿ 100 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿಸ್ತಾರ. ಅಷ್ಟು ದುಡ್ಡು ಎಲ್ಲಿದ ಬರ್ತದ, ಹೇಗ ಬರ್ತದ? ವಿಚಾರ ಮಾಡ್ಬೇಕಲ್ಲ ನಾವು. ನಮಗ ಅದೆಲ್ಲ ಮುಖ್ಯ ಅಲ್ಲ. ಆರಾಮಾಗ್ಬೇಕು. ನಾವಷ್ಟು ಆರಾಮಿದ್ರೆ ಸಾಕು, ಉಳ್ದವ್ರು ಹಾಳಾಗೋಗಲ್ಲ. ಇದು ನಮ್ದು ಫಿಲಾಸಫಿ. ಅಂದ್ರೆ ಈಗ ನಮ್ಗೆ ಏನ್ ಸ್ಪಷ್ಟ ಆಗಿದೆ ಅಂದ್ರ, ಒಬ್ಬ ರೋಗಿ ಸಂಪೂರ್ಣ ಗುಣಮುಖ ಆಗಬೇಕಪ್ಪ ಅಂದ್ರ ಔಷಧೀಯ ಗುಣಗಳನ್ನು ಹೊಂದಿರುವ ಆರ್ಗ್ಯಾನಿಕ್ ಹಾಗೂ ಪರಿಶುದ್ಧವಾದಂತಹ ಆಹಾರಗಳಿಂದ ಮಾತ್ರ ಸಾಧ್ಯ ಅನ್ನೋದು ಗೊತ್ತಾಗಿದೆ ಈಗ. ತುರ್ತು ಚಿಕಿತ್ಸೆಗಳಿಗಾಗಿ ನಾವು ಖಂಡಿತ ಅಲೋಪತಿ ಅಥವಾ ಬೇರೆ ಯಾವುದೇ ಚಿಕಿತ್ಸೆಗೆ ಹೋಗಬೇಕು. ಆದರೆ ಜೊತೆಗೆ ಔಷಧೀಯ ಗುಣಗಳನ್ನು ಹೊಂದಿರುವ ಆರ್ಗ್ಯಾನಿಕ್ ಆಹಾರ ಅಂದರೆ ಪರಿಶುದ್ಧವಾದಂತಹ ಫುಡ್ ಸಪ್ಲಿಮೆಂಟ್ಗಳಿಗೆ ಮೊರೆ ಹೋಗಬೇಕು. ಈಗ ನೀವು ಕ್ಯಾನ್ಸರ್ ಚಿಕಿತ್ಸೆ ತಗೊಳ್ತಾ ಇದ್ದೀರಿ ಅಂತ ಇಟ್ಕೊಳ್ರಿ. ಕ್ಯಾನ್ಸರ್ಗೆ ಚಿಕಿತ್ಸೆ ತಗೊಳ್ತಾ ನಮ್ಮ ಡಿಎಕ್ಷನ್ ಕೆಲವು ನಾವು ಹೇಳಿದ ಒಂದು 3-4 ಪ್ರಾಡಕ್ಟ್ಗಳನ್ನ ಸೇವನೆ ಮಾಡ್ತಾ ಹೋದ್ರಿ ಅಂದ್ರ ಆ ಕೆಮೊಥೆರಪಿ, ರೇಡಿಯೋಥೆರಪಿ ಅಂತ ಏನೇನೋ ಮಾಡ್ತಾರ. ಅದನ್ನ ಮಾಡಿದಾಗ ಪೇಷಂಟ್ಗೆ ಬಹಳ ತ್ರಾಸ ಆಗ್ತದ. ಅಂದ್ರ ಆ ಜೀವಕೋಶಗಳಿಗೆ ತಲೆ ಕೆಟ್ಟು ಬಿಡ್ತದಂತ. ಕ್ಯಾನ್ಸರ್ ಅಂದ್ರೆ ಏನಂದ್ರ ಜೀವಕೋಶಗಳಿಗೆ ತಲೆ ಕೆಡುವುದು, ಕೆಟ್ಟು ವಿಪರೀತ ಹುಟ್ಕೊಂಡ್ಬಿಡ್ತಾವ, ಸಮಸ್ಯೆಯನ್ನ ಮಾಡ್ತಾವ. ಅದಕ್ಕೆ ಅವ್ನು ಕಿಲ್ ಮಾಡ್ಬೇಕಂತ ತಿಳ್ಕೊಂಡು ಇವರು ಕೆಮೊಥೆರಪಿ, ರೇಡಿಯೋಥೆರಪಿ, ಬೇರೆ ಬೇರೆ ಥೆರಪಿಗಳನ್ನ ಮಾಡ್ತಾರೆ. ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ ದೇಹಕ್ಕಿಲ್ಲ. ಹೀಗಾಗಿ ಕೆಲವ್ರು ಹೇಳ್ತಾರ, ಕ್ಯಾನ್ಸರ್ ಪೇಷಂಟ್ಗಳು ಒಂದು 100 ಜನ ಸತ್ರಂದ್ರ ಅದ್ರಾಗ 20% ಜನ ಅಷ್ಟೇ ಕ್ಯಾನ್ಸರ್ ಕಾಯಿಲೆಯಿಂದ ಸತ್ತಿರ್ತಾರ. ಇನ್ನು 80% ಜನ ಕ್ಯಾನ್ಸರ್ಗೆ ಕೊಡುವ ಚಿಕಿತ್ಸೆಯಿಂದ ಸತ್ತಿರ್ತಾರ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಚಿಕಿತ್ಸೆಯನ್ನು ತಡ್ಕೊಳ್ಳೋ ಶಕ್ತಿ ನಮಗಿರುವುದಿಲ್ಲ. ಒಂದನೇದ್ದು, ನಮಗೆ ಕ್ಯಾನ್ಸರ್ ಆಗ್ಯದ ಅಂತ ತಿಳ್ಕೊಂಡು ಅರ್ಧ ಮೊದಲು ನಾವು ಡೆಡ್ ಆಗಿರ್ತೀವಿ. ಮೆಂಟಲಿ ಯಾವಾಗ ಡೆಡ್ ಆದ್ವಿ, ಫಿಸಿಕಲಿನೂ ಅರ್ಧ ಡೆಡ್ ಆಗಿಬಿಡ್ತೀವಿ ನಾವು. ಒಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ, ಪಾಪ. ಹಿಂಗಾಗಿ ಒಂದೊಂದ್ಸಾರಿ ಡೆಮ್ ಅಂದ್ಬಿಡ್ತದ. ಅವಾಗ ಮತ್ತೆ ಅದಕ್ಕೊಂದ್ ಏನ್ರ ಕಾರಣ ಹೇಳ್ತಾರ. ಇಲ್ಲ, ನೀವು ಬಾ ತಡಾಯಿ ಕರ್ಕೊಂಡ್ ಬಂದ್ರಿ, ಇಲ್ಲ ನೀವು ನಾವ್ ಹೇಳ್ದಂಗೆ ನಡ್ಕೊಂಡಿಲ್ಲ, ಏನಾರ ಒಂದ್ ನಮ್ಮ ಮೇಲೆನ ಹಾಕ್ತಾರ. ಇದೆಲ್ಲದಕ್ಕಿಂತ ಸುಲಭವಾದ ಮಾರ್ಗ ಅಂದ್ರೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆರ್ಗ್ಯಾನಿಕ್ ಹೈಜೆನಿಕ್ ಆಗಿರ್ತಕ್ಕಂಥ ಫುಡ್ ತಿನ್ಬೇಕು. ಆಮೇಲೆ ನೀರು, ಇವತ್ತು ನಾವೆಲ್ಲ ಫಿಲ್ಟರ್ ನೀರ್ ಅಂತ ಕುಡಿತೀವಿ. ಆ ನೀರಿನೊಳಗ ಜೀವಸತ್ವಗಳೇ ಇಲ್ಲ. ಅದರಾಗ ವಿಟಮಿನ್ಸ್ ಇಲ್ಲ, ಮಿನರಲ್ಸ್ ಇಲ್ಲ, ಆಂಟಿ ಆಕ್ಸಿಡೆಂಟ್ ಇಲ್ಲ, ಏನೇನೇನೇನು ಡೆಡ್ ವಾಟರ್ ಕುಡಿತಾ ಇದ್ವಿ ನಾವು. ಇಂತ ಬಾತಿಗೆ ಬಾರದು ಕಲಬೆರಿಕೆ, ಕೆಮಿಕಲ್ ಯುಕ್ತವಾದಂತಹದ್ದು, ಅದು ಮೂಗಿ ಹಿಡ್ಕೊಂಡು ಹೊಡಿತಾರ ನೋಡ್ರಿ, ಔಷಧ ಹೊಡಿತಾರ. ಅಲ್ಲ, ಅವನ್ನೆಲ್ಲ ತೊಳೆದಿರ್ತಾರ, ಮಾಡಿರ್ತಾರ ಅಂದ್ರೆ ಪೂರ್ತಿ ಹೋಗಿರಂಗಿಲ್ಲ. ಅವೆಲ್ಲ ಮೋಸ್ಟ್ ಡೇಂಜರಸ್ ಕೆಮಿಕಲ್. ಅವೆಲ್ಲ ಕೆಮಿಕಲ್ ಯುಕ್ತ, ಕಲಬೆರಿಕೆ ಯುಕ್ತ ಆಹಾರ ತಿನ್ನೋದು, ಆಂಟಿ ಆಕ್ಸಿಡೆಂಟ್ ಇಲ್ಲ, ಮಿನರಲ್ಸ್ ಇಲ್ಲ, ಏನಿಲ್ಲ, ಜೀವಸತ್ವಗಳೇ ಇರ್ಲಾರ್ದಂತಹ ಡೆಡ್ ನೀರು ಕುಡಿಯುವುದು, ಆಮೇಲೆ ಸಫಿಶಿಯಂಟ್ ಆಮ್ಲಜನಕ ದೊರಕದೇ ಇರುವುದು, ಆಕ್ಸಿಜನ್. ಹಿಂಗಾಗಿ ಕಾಯಿಲೆಗಳು ಹೆಚ್ಚಾಗ್ತಾವ. ಆರಾಮಾಗ್ಬೇಕಂದ್ರೆ ಯಾಕಡೆಯಿಂದ ಆಗ್ಬೇಕ್ರಿ? ಅದಕ್ಕೆ ನಾವು ಜಾಣರಾಗಬೇಕು. ಮತ್ತು ಬರುವ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಈ ಪೂರಕ ಆಹಾರಗಳಿಗೆ ಬಹಳ ಬೆಲೆ ಬರ್ತದೆ. ಕೆಲವೇ ವರ್ಷಗಳಲ್ಲಿ ಆ ಬೆಲೆ ಬರುವುದ್ರ ಒಳಗಾಗಿ ನಾವು ಜನರಿಗೆ ತಿಳುವಳಿಕೆಯನ್ನು ಕೊಟ್ಟು ಅವೇರ್ನೆಸ್ ಮೂಡಿಸಿ, ವೈದ್ಯರ ಕಡೆಗೆ ಹೋಗ್ಲಿಕ್ಕೆ ಬ್ಯಾಡ ಅಂತ ಹೇಳಂಗಿಲ್ಲ ನಾವು. ಒಳ್ಳೆಯ ವೈದ್ಯರು ಅದಾರ, ಅವ್ರ ಕಡೆಗೆ ಹೋಗ್ರಿ, ತುರ್ತು ಚಿಕಿತ್ಸೆ ತಗೊಳ್ರಿ. ಜೊತೆಗೆ ಆಹಾರ ತಗೋಬೇಕಲ್ಲ. ಬರೇ ಚಿಕಿತ್ಸೆ ಮೇಲೆನ ಇದ್ ಬಿಡ್ತಾರೆ ನೀವು. ಆಹಾರ ತಿಂತಿರಿಲ್ಲ,
ಆ ಆಹಾರ ಸರಿಯಾಗಿ ಇಲ್ಲದೆ ಇರುವುದರಿಂದ ನಮ್ಮ ಫುಡ್ ಸಪ್ಲಿಮೆಂಟ್ಗಳನ್ನು ತಗೋರಿಪ್ಪ ಅಂತ ಹೇಳ್ತೀವಿ. 3 ತಿಂಗಳು ತಗೊಂಡ್ ನೋಡ್ರಿ, ನಾವ್ ಹೇಳಿದಂಗ ಏನೇನು ಪ್ರಯೋಜನಕ್ಕೆ ಬರ್ಲಿಲ್ಲ, ನಿಮಗೇನು ಲಾಭ ಸಿಗಲಿಲ್ಲ ಅಥವಾ ಏನು ಡೆವಲಪ್ಮೆಂಟ್ಸ್ ಬರ್ಲಿಲ್ಲ, ಅದರಿಂದ ಅನುಕೂಲಗಳು ನಿಮಗೆ ಕಂಡು ಬರ್ಲಿಲ್ಲ ಅಂದ್ರೆ ಎಲ್ಲಾ ದುಡ್ಡು ವಾಪಸ್ ಕೊಡ್ತೀವಿ ನಾವು. ಇಂತಹ ಆರೋಗ್ಯಪೂರ್ಣವಾದ ಪೂರಕ ಆಹಾರಗಳು ಪ್ರಪಂಚದಾದ್ಯಂತ ಸಾಕಷ್ಟು ಕಂಪನಿಗಳ ಮುಖಾಂತರ ತಯಾರಾಗಿ ಮಾರುಕಟ್ಟೆಯಲ್ಲಿ ದೊರೆಯುತ್ತಾ ಇವೆ. ಆದರೆ ಬಹುತೇಕ ಕಂಪನಿಗಳು ತಾವೇ ಬಿತ್ತಿ ಬೆಳೆದು ಪೂರಕಗಳನ್ನು ತಯಾರಿಸಿ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಹೊಂದಿರುವುದಿಲ್ಲ. ಹೀಗಾಗಿ ಪ್ರಾಡಕ್ಟ್ಗಳಲ್ಲಿ ಪರಿಶುದ್ಧತೆ ಹಾಗೂ ಮೂಲ ಸತ್ವಗಳು ಕಡಿಮೆ ಪ್ರಮಾಣದಲ್ಲಿ ಇರುವ ಸಾಧ್ಯತೆಗಳು ಇರುತ್ತವೆ. ಆದರೆ ಡಿಎಕ್ಸನ್ ಕಂಪನಿಯು ಪ್ರಪಂಚದಲ್ಲಿ ಅತ್ಯುತ್ತಮವಾದ ಪರಿಶುದ್ಧವಾದ ಪೂರಕ ಆಹಾರಗಳು ಹಾಗೂ ಗ್ಯಾನೋಡೆರ್ಮಾದಂತಹ ಅದ್ಭುತಗಳು ತಾನೇ ಬಿತ್ತಿ ತಾನೇ ಬೆಳೆದು ತಾನೇ ತಯಾರಿಸಿ ತಾನೇ ತನ್ನ ವಿತರಕರುಗಳ ಮುಖಾಂತರ ಮಾರಾಟ ಮಾಡುತ್ತದೆ. ಬೇರೆ ಹೊರಗಡೆ ಎಲ್ಲೂ ನಮ್ಮ ಪ್ರಾಡಕ್ಟ್ಗಳು ದೊರೆಯುವುದಿಲ್ಲ. ಇವ್ರು ಯಾಕೆ ತಾವ ಬಿತ್ತಿ ತಾವ ಬೆಳೆದು ತಾವ ತಯಾರು ಮಾಡಿ ತಾವ ತಮ್ಮಂದಿಯಿಂದನೇ ಯಾಕೆ ಹಿಂಗ ವಿತರಣೆ ಮಾಡ್ಲಕತ್ತಾರಂದ್ರ ಇಲ್ಲಿ ಎಲ್ಲೂ ಕ್ವಾಲಿಟಿ ಕೆಡಬಾರದು ಅನ್ನೋದು ಇವ್ರ ಉದ್ದೇಶ. ಅದಕ್ಕೆ ನಮ್ಮ ಪ್ರಾಡಕ್ಟ್ಗಳು ಹೆಂಗದಾವ ಅಂದ್ರೆ ಮಿರಾಕಲ್ ಅದಾವ, ಮಿರಾಕಲ್. ಹೀಗಾಗಿ ನಮ್ಮ ಪ್ರಾಡಕ್ಟ್ಗಳು ಅತ್ಯಂತ ಪರಿಶುದ್ಧವಾಗಿ ಉತ್ತಮ ಕ್ವಾಲಿಟಿಯನ್ನು ಹೊಂದಿರುತ್ತವೆ. ನಮ್ಮ ಡಿಎಕ್ಸನ್ ಕಂಪನಿಯು ಎಂದಿಗೂ ಕ್ವಾಲಿಟಿಯೊಂದಿಗೆ ಕಾಂಪ್ರಮೈಸ್ ಮಾಡಿಕೊಳ್ಳುವುದಿಲ್ಲ. ಕಾಂಪ್ರಮೈಸ್ ಅಂದ್ರ ಹೊಂದಾಣಿಕೆ, ಕ್ವಾಲಿಟಿ ಬಗ್ಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ನಮ್ಮ ಯಾವುದೇ ಪ್ರಾಡಕ್ಟ್ ಅನ್ನು ಬಳಸಿದಾಗ ಅಥವಾ ಸೇವಿಸಿದಾಗ ಕೂಡಲೇ ಉತ್ತಮ ರಿಸಲ್ಟ್ ಕಂಡು ಬರುತ್ತದೆ. ಹೀಗಾಗಿ ಯಾರು ತಪ್ಪದೆ 3 ತಿಂಗಳುಗಳು ಸರಿಯಾಗಿ ನಮ್ಮ ಪ್ರಾಡಕ್ಟ್ಗಳನ್ನು ಸೇವಿಸುತ್ತಾರೋ ಅಥವಾ ಬಳಸುತ್ತಾರೋ ಅಂಥವರು ಪುಣ್ಯಾತ್ಮರೆಂದೇ ಹೇಳಬೇಕಾಗುತ್ತದೆ. ಇದೇ ಕಾರಣಕ್ಕೆ ನಮ್ಮ ಪ್ರಾಡಕ್ಟ್ಗಳು ಪವಾಡ ಸದೃಶವಾಗಿ ಕೆಲಸ ಮಾಡುತ್ತವೆ. ಪರೀಕ್ಷೆ ಮಾಡಬಹುದು. ಹಾಗಾದರೆ ನಮ್ಮ ಈ ಡಿಎಕ್ಸನ್ ಕಂಪನಿಯ ಸಿಇಒ ಯಾರು, ಅವರ ಪರಿಚಯವೇನು ಎಂದು ನೋಡಲಾಗಿ ಡಾಕ್ಟರ್ ಲಿಮ್ ಸಿಯೋಜಿನ್ ಅವರು ಡಿಎಕ್ಸನ್ ಕಂಪನಿಯ ಸಿಇಒ ಆಗಿದ್ದಾರೆ. ಇವರು ಮಲೇಷಿಯಾ ದೇಶದವರು. ದಾತೋ ಅಂದ್ರೆ ಆ ದೇಶದ ಒಂದು ದೊಡ್ಡ ಉನ್ನತವಾದಂತಹ ಅದು ಪ್ರಶಸ್ತಿ ಅನ್ಬಹುದು ಅಥವಾ ಗೌರವ ಅನ್ಬಹುದು. ನಮ್ಮಲ್ಲಿ ಭಾರತ ರತ್ನ ಅಂತ ಐತಲ್ರಿ, ಆ ತರ ಅಲ್ಲಿ ದಾತೋ ಅಂತ ಐತಿ. ದಾತೋ ಅಂತ ಅವ್ರಿಗೆ ಬಿರುದು ಕೊಟ್ಟಾರ ಮಲೇಷಿಯಾದವರು, ದಾತೋ ಡಾಕ್ಟರ್ ಲಿಮ್ ಸಿಯೋಜಿನ್. ಮಲೇಷಿಯಾದಲ್ಲಿ ದಾತೋ ಎಂಬ ದೊಡ್ಡ ಬಿರುದನ್ನು ಡಾಕ್ಟರ್ ಲಿಮ್ ಸಿಯೋಜಿನ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ನಮ್ಮ ಡಿಎಕ್ಸನ್ ಕಂಪನಿಯ ಸಿಇಒ ದಾತೋ ಡಾಕ್ಟರ್ ಲಿಮ್ ಸಿಯೋಜಿನ್ ಅವರು 1983ರಿಂದ 1993ರವರೆಗೆ 10 ವರ್ಷಗಳ ಕಾಲ ಸುದೀರ್ಘ ಅಧ್ಯಯನ ಮಾಡಿ ಈಗಿನ ಚಿಕಿತ್ಸಾ ವಿಧಾನಕ್ಕೆ ಪರ್ಯಾಯ ಚಿಕಿತ್ಸಾ ವಿಧಾನವನ್ನು ಕಂಡು ಹಿಡಿದಿದ್ದಾರೆ. ಬಹುತೇಕ ಮಟ್ಟಿಗೆ ಈ ಹೊಸ ಅಧ್ಯಯನವು ಯಶಸ್ವಿಯಾಗಿದೆ. ಡಾಕ್ಟರ್ ಲಿಮ್ ಅವರು ಸಂಶೋಧಿಸಿದ ವಿಧಾನವು ನೇರವಾಗಿ ಕಾಯಿಲೆಗಳ ಮೇಲೆ ಕೆಲಸ ಮಾಡುವುದಿಲ್ಲ. ಇದನ್ನ ನೆನಪಿಟ್ಕೋಬೇಕು. ಸ್ವಲ್ಪ ಇದನ್ನೊಂದು ಚೂರು ಕ್ಲಿಯರ್ ಮಾಡ್ತೀನಿ ನಾನು. ಅಂದ್ರೆ ಅವ್ರು ಏನೀಗ ನಮಗ ಫುಡ್ ಸಪ್ಲಿಮೆಂಟ್ ಕೊಡ್ತಾರಲ್ಲ, ಇವು ಯಾವ ಡೈರೆಕ್ಟ್ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ. ಈಗ ಉದಾಹರಣೆಗೆ ನೀವು ಊಟ ಮಾಡ್ತೀರಿ, ಅಥವಾ ಹೆಣ್ಮಕ್ಳು ಹಡದವರಿಗೆ ಅಂತ ತಿಳ್ಕೊಂಡು ಅವು ಉಂಡಿ ಮಾಡಿರ್ತಾರ ನೋಡ್ರಿ, ಅಂಟಿನ ಉಂಡಿ ಅಂತ ಮಾಡಿರ್ತಾರ. ಅದ್ರಾಗ ಎಲ್ಲ ಒಳ್ಳೊಳ್ಳೆ ಟಾನಿಕ್ ಪದಾರ್ಥಗಳನ್ನ ಹಾಕಿ ಅಂಟು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹುರಿದು ಹಾಕ್ತಾರ. ಹಾಕಿ ಉಂಡಿ ಲಾಡುಗಳನ್ನ ಮಾಡಿ ಕೊಡ್ತಾರ ನೋಡ್ರಿ. ಅವೆಲ್ಲ ಯಾಕೆ ಕೊಡ್ತಾರ? ಪೌಷ್ಟಿಕ ಆಹಾರ ಸಿಗಲಿ ಅಂತ ತಿಳ್ಕೊಂಡು ಕೊಡ್ತಾರ. ಅವು ಕಾಯಿಲೆ ಕಡಿಮೆ ಮಾಡಕ್ ಕೊಡ್ತಾರನ್ರಿ. ನಾವು ಈಗ ಚಪಾತಿ ತಿಂತೀವಿ ಕಿಡ್ನಿ ಸಲುವಾಗಿ ಅಥವಾ ಲಿವರ್ ಪ್ರಾಬ್ಲಮ್ ಸಲುವಾಗಿ, ಹಿಂಗ ಚಪಾತಿ ಬ್ರೇನ್ ಹ್ಯಾಮರೇಜ್ ಪ್ರಾಬ್ಲಮ್ ತಪ್ಪಲೆ ಅಂತ ಹೇಳಿ ರೊಟ್ಟಿ ಹಿಂಗ್ ತಿಂತೀವಿ. ಇಲ್ಲ, ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ವಡ ಎಲ್ಲ ತಿಂತೀವಿಲ್ರಿ. ಇವು ದೇಹದ ಎಲ್ಲಾ ಭಾಗಗಳಿಗೂ ಸಹಾಯ ಮಾಡ್ತಾವು.
ಯಾವುದೇ ಒಂದಕ್ಕಲ್ಲ, ಯಾಕಂದ್ರೆ ಇವು ಡ್ರಗ್ ಅಲ್ಲ, ಕೆಮಿಕಲ್ ಅಲ್ಲ. ಅದೇ ರೀತಿಯಾಗಿ ನಮ್ಮ ಪೂರಕ ಆಹಾರಗಳೇನದಾವಲ್ಲ ಅವು ಕೂಡ ಅತ್ಯಂತ ಅದ್ಭುತವಾದಂತಹ ಔಷಧೀಯ ಗುಣಗಳನ್ನ ಹೊಂದಿರ್ತಾವು. ಅವು ದೇಹದ ಎಲ್ಲಾ ಭಾಗಗಳಿಗೂ ಸಹಾಯ ಮಾಡ್ತಾವು, ಹೋಲ್ ಬಾಡಿಗೆನೆ ಹೆಲ್ಪ್ ಮಾಡ್ತಾವು. ಆದ್ರೆ ಚಿಕಿತ್ಸೆ ಹಾಗಲ್ಲ. ಚಿಕಿತ್ಸೆ ಅಂದ್ರೆ ಅದು ಕೇವಲ ಕಾಯಿಲೆ ಮೇಲೆ ಕೆಲಸ ಮಾಡುವಂತಹದ್ದು. ನಮಗೆ ಕಿಡ್ನಿ ಪ್ರಾಬ್ಲಮ್ ತಗೊಳ್ತಕ್ಕಂಥ ಟ್ಯಾಬ್ಲೆಟ್ಗಳನ್ನ ನಾವು ಲಿವರ್ ಪ್ರಾಬ್ಲಮ್ ತಗೊಳಕ್ ಬರಲ್ಲ. ಶುಗರಿಗೆ ತಗೊಳ್ತಕ್ಕಂಥ ಟ್ಯಾಬ್ಲೆಟ್ಗಳನ್ನ ಬಿಪಿಗೆ ತಗೊಳ್ಳಿಕ್ ಬರಲ್ಲ. ಆದ್ರೆ ಈಗ ಅಂಟಿನ ಉಂಡೆ ಐತಲ್ಲ, ಯಾರು ಬೇಕಾದ್ರೂ ತಿನ್ಬಹುದು. ಸಣ್ಣ ಹುಡುಗರು ತಿನ್ಬಹುದು, ದೊಡ್ಡವರು ತಿನ್ಬಹುದು, ಎಲ್ಲಾರು ತಿನ್ಬಹುದು. ಏನು ಶಕ್ತಿ ಬರ್ತದೆ. ಎಳೆನೀರು ಕುಡಿತಾರೆ ಕೆಲವರು. ದಿನನಿತ್ಯ ಯಾಕೆ ಕುಡಿತಾರ? ಒಳ್ಳೇದಂತ ಹೇಳಿ. ಮತ್ತೆ ಎಳ್ನೀರಿಗೂ ಈಗೆಲ್ಲ ನೀರ್ ಬಾಳ ಬರ್ಲಿ, ಗಿಡ ಕಾಯಿ ದೊಡ್ಡ ಆಗ್ಲಿ ಅಂತ ಅದಕ್ಕೂ ಕೆಮಿಕಲ್ ಹಾಕಾಕತ್ತಾರಂತ. ಹಿಂಗ ಇದು ಮನುಷ್ಯ ಬರೀ ಸುಮಾರು ಕೆಲಸ ಮಾಡಿ 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 ಈ ಜಗತ್ತ ಹಾಳು ಮಾಡಕತ್ತೀವಿ ನಾವು. ಆದ್ರೆ ಯುರೋಪ್ ಖಂಡದೊಳಗೆ ಈ ಪರಿಸ್ಥಿತಿ ಇಲ್ಲ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೇನೆ. ಅಂದ್ರ ಡಾಕ್ಟರ್ ಲಿಮ್ ಅವರು ಸಂಶೋಧಿಸಿದ ವಿಧಾನವು ನೇರವಾಗಿ ಕಾಯಿಲೆಗಳ ಮೇಲೆ ಕೆಲಸ ಮಾಡುವುದಿಲ್ಲ. ಯಾಕೆಂದರೆ ಇದು ಡ್ರಗ್ ಅಲ್ಲ, ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್ ಮತ್ತು ಹೈಜೆನಿಕ್ ಪೂರಕ ಆಹಾರಗಳು. ಇದೇ ಕಾರಣಕ್ಕೆ ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನು ಬಹಳ ದಿನಗಳವರೆಗೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆಯೇ ಸೇವಿಸಬಹುದಾಗಿದೆ ಹಾಗೂ ಬಳಸಬಹುದಾಗಿದೆ. ಈಗ ನೋಡ್ರಿ, ದವಾಖಾನೆ ಗುಳಿಗೆ ಅವೆಲ್ಲ ಈಗ ನೋಡ್ರಿ, ಈಗ ಬರ್ದಿರ್ತಾರೋ ಏನು, ಇವು ಜ್ವರದ ಗುಳಿಗ್ರಿ, ಜ್ವರ ಬಂದಾದ ಕೂಡಲೇ ಈ ಗುಳಿಗೆ ಬಂದ್ ಮಾಡಿಬಿಡ್ರಿ, ಕೊಡಕ್ ಹೋಗ್ಬೇಡ್ರಿ. ಅಂದ್ರ ಅವು ಏನದಾವಲ್ಲ, ಆರಾಮಾಗುತ್ತಾನ ಅಷ್ಟ ತಗೋಬೇಕು. ಅವನ್ನ ದಿವಸ ತಗೊಳ್ಳೋದು ಅಲ್ಲವು, ಆಹಾರ ಅಲ್ಲವು. ಅವು ಕೇವಲ ಕಾಯಿಲೆಗೋಸ್ಕರ ಕೆಲಸ ಮಾಡ್ತಕ್ಕಂತಹ ಡ್ರಗ್ ಕೆಮಿಕಲ್ಗಳವು. ಅವುಗಳನ್ನ ಅತಿಯಾಗಿ ಸೇವನೆ ಮಾಡ್ಲಿಕ್ಕೆ ಬರಲ್ಲ, ಮಾಡಬಾರ್ದು. ಅಥವಾ ಜ್ವರ ಬರ್ಲಾರ್ದನ ಜ್ವರದ ಗುಳಿಗೆ ತಗೋಬಾರ್ದು. ಈಗ ನಾವು ಡಾಕ್ಟರ್ ಕಡೆಗೆ ಹೋಗಿ ನಮಗೆ ಕಿಡ್ನಿ ಪ್ರಾಬ್ಲಮ್ ಬರ್ಲಾರ್ದಂಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ರಿ ಅಂದ್ರ ಕೊಡ್ತಾರನ? ಇಲ್ಲ, ಅಂಥ ವ್ಯವಸ್ಥೆ ಇಲ್ಲ ಅಲ್ಲಿ. ಆದ್ರೆ ನಮ್ಮಲ್ಲಿ ಐತಿ. ಹೀಗಾಗಿ ನಮ್ಮ ಕಂಪನಿ ಹೇಳುತ್ತದೆ, ನಿಮ್ಮ ದಿನನಿತ್ಯದ ಪ್ರಾಡಕ್ಟ್ಗಳ ಬ್ರ್ಯಾಂಡ್ ಚೇಂಜ್ ಮಾಡಿರಿ ಹಾಗೂ ನಿಮ್ಮ ಜೀವನವನ್ನು ಚೇಂಜ್ ಮಾಡಿಕೊಳ್ಳಿರಿ ಅಂತ ನಮ್ಮ ಕಂಪನಿಯ ಪ್ರಾಡಕ್ಟ್ಗಳು ಹೇಳ್ತಾವ. ಏನಂದ್ರ ಈಗ ಏನ್ ನೀವು ಬಳಸ್ತಿರಲ್ಲ ಮನಿ ಒಳಗ, ಎದ್ದ ತಕ್ಷಣ ಏನ್ರಿಪ್ಪ, ಟೂತ್ ಪೇಸ್ಟ್. ಆ ಟೂತ್ ಪೇಸ್ಟ್ ಎಂತಾದೈತ್ರಿಪ್ಪ, ಅದ್ರಾಗ ನಿಕೋಟಿನ್ ಹಾಕ್ಯಾರ. ಅದ್ರಾಗ ಏನ್ ಸ್ಯಾಕ್ರಿನ್ ಅಂತ, ಸಿಹಿ ಸಕ್ರಿಕ್ಕಿಂತಲೂ ಅಪಾಯಕಾರಿ ಅದು. ಸ್ಯಾಕ್ರಿನ್ ಹಾಕ್ತಾರೆ ಕೆಲವರು ಪೇಸ್ಟ್ನ್ಯಾಗ. ಇನ್ನು ಕೆಲವರು ನಿಕೋಟಿನ್ ಹಾಕಿರ್ತಾರಂತ. ಯಾಕಂದ್ರ ಅದನ್ನ ಯೂಸ್ ಮಾಡೋದ್ರಿಂದ ಪುನಃ ಪುನಃ ಅದನ್ನೇ ಬಳಸುವಂಗ ನಮಗೆ ಅಡಿಕ್ಟ್ ಆಗಲಿ ಅಂತ ಮಾಡ್ತಾರಂತ. ಆದ್ರ ನಮ್ಮ ಟೂತ್ ಪೇಸ್ಟ್ ಬಳಸಿ ನೋಡ್ರಿ ಹೆಂಗದ, ಅತ್ಯಂತ ಅದ್ಭುತವಾದಂತಹದ್ದು. ಅದಕ್ಕ ನಾವು ನಮ್ಮ ದೇಹವನ್ನ, ನಮ್ಮ ಆರೋಗ್ಯವನ್ನ ಸರಿಯಾಗಿ ಕಾಪಾಡ್ಕೊಳ್ಳೋದನ್ನ ಕಲಿಬೇಕು. ನೋಡ್ರಿ, ಈಗ ಮುಂದೆ ನಾವು ಲಕ್ಷಾನುಗಟ್ಲೆ ದುಡ್ಡು ಹಾಳು ಮಾಡೋ ಬದ್ಲಿ ಈಗ 1000 ಗಂಟ್ಲೆ ದುಡ್ಡು ಖರ್ಚು ಮಾಡಿದೀವಪ್ಪ ಅಂತಂದ್ರ, ಅದಕ್ಕ ನಮ್ ಡಾಕ್ಟರ್ ಲಿಮ್ ಸಿವೋಜಿನ್ ಅವರು ಇದನ್ನೇನೋ ನಾನು ತಯಾರು ಮಾಡಿದೆ, ಬಟ್ ಇದು ಸಸ್ತಾದಾಗ ನನಗೆ ಕೊಡ್ಲಿಕ್ಕೆ ಆಗಲ್ಲ, ನನಗೆ ಖರ್ಚು ಬಾಳದ, ಶ್ರಮ ಬಾಳದ, ಮತ್ ನಾನು ಎಷ್ಟಿಲ್ಲ ಎಷ್ಟು ದುಡ್ಡು ತಗೊಳ್ಳೇಬೇಕು, ಕೆಲವ್ರಿಗೆ ಪಾಪ ಕೊಟ್ಟು ತಗೊಳ್ಳಿಕ್ಕೆ ಆಗುದಿಲ್ಲ, ಏನ್ ಮಾಡ್ಬೇಕಂತ ತಿಳ್ಕೊಂಡು ಒಳ್ಳೆ ಪ್ಲಾನ್ ಮಾಡಿದ್ರು ಅವ್ರು. ಅದನ್ನ ನಾನು ನಾಳೆ ನಾಡಿದ್ದು 2 ದಿವಸ ಹೇಳ್ತೇನೆ. ಏನ್ರಿ, ಅವರು ಎಲ್ಲರಿಗೂ ಅನುಕೂಲ ಆಗ್ಬೇಕು. ಈಗ ಒಬ್ಬ ಬಡವ ತಿಂಗಳ ಒಂದ್ 2-3 ಸಾವಿರ ರೂಪಾಯಿದ್ದು ನಮ್ಮ ಪ್ರಾಡಕ್ಟ್ ತಗೋತಾನಂದ್ರ ಆ 2-3 ಸಾವಿರ ರೂಪಾಯಿ ಅವನಿಗೆ ಬೇರೆ ಮೂಲದಿಂದ ಸಿಗುವಂಗ ವ್ಯವಸ್ಥೆ ಮಾಡ್ಯಾರ ಅವ್ರು. ಅದು ಬಹಳ ಸರಳದ, ಸುಲಭದ. ನಾವೆಲ್ಲ ಹೇಳಿಕೊಡ್ತೀವಿ, ನಾವು ಅದನ್ನ ಮಾಡ್ತಾ ಇದ್ದೀವಲ್ವಾ. ಕೆಲವ್ರು ಗಾಬರಿ ಆಗ್ಬಿಡ್ತಾರ, ಎಲ್ಲಿ ಬಿಡ್ರಿ ಮಂದಿಗೆ ಕೇಳ್ಕೊತ ಹೋಗೋನು. ಕೇಳ್ಬೇಡ್ರಿಪ್ಪ, ಮಂದಿಗೆ ಕೇಳ್ಬೇಡ್ರಿ, ಅಂತ ಡೇಂಜರಸ್ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಪಟ್ಟ ಕೇಳ್ಬೇಡ್ರಿ, ಬಾಯಿ ತೆಗೆದು ಕೇಳ್ಬೇಡ್ರಿ ನೀವು. ಹಂಗ ಹಂಗ ಹೋಗ್ಬಿಡುದ್ ನೋಡು. ಬಾಯಿ ತೆಗೆದು ಏನು ಕೇಳಬೇಡ್ರಿ, ಯಾರನ್ನು ಮಾತಾಡ್ಸ್ಬೇಡ್ರಿ. ಎದಕ್ ಮಾತಾಡ್ಸ್ತೀರೋ ಇನ್ನೊಬ್ರನ್ನ? ಆರಾಮಿರ್ರಿ, ನಿಮ್ ಪೂರ್ತಿಕ್ ನಾವು
ಒಳ್ಳೆ ನೌಕರಿ ಐತಿ, ಆರಾಮದಿರಿ, ಆರಾಮಿದ್ ಬಿಡ್ರಿ, ಯಾರಿಗೂ ಕೇಳಕ್ ಹೋಗ್ಬೇಡ್ರಿ, ಅಂತ ಪಾಪದ ಕೆಲಸ ಮಾಡಕ ಹೋಗ್ಬೇಡ್ರಿ. ನಿಮ್ ಪುರ್ತಕ್ಕೆ ನೀವ್ ಇದ್ ಬಿಡ್ರಿ. ಸೈಕಿಕ್ ಆಗಿ ನಿಮ್ ಪೂರ್ತಕ್ಕೆ ನೀವ್ ಇದ್ ಬಿಡ್ರಿ. ಒಬ್ಬವ ವಕೀಲಿದ್ದ, ಸುಮ್ಮನೆ ಹೆಸರು ಹೇಳುದು ಬೇಡ, ಬಿಜಾಪುರದಾಗ ಅವ್ರ ಹೆಸರು ಹೇಳುದು ಬೇಡ, ವಕೀಲರು, ಅವರು ಕ್ರಿಮಿನಲ್ ವಕೀಲರು. ಹೆಂಗಂದ್ರ ಯಾರ ಕೊಲೆ ಮಾಡಿ ಗದ 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 ನಡ್ಕೋತ ಅವ್ರ ಕಡೆ ಬಂದ್ರ ಡುಬ್ಬ ಚಪ್ಪರಿಸಿ ಹೇಳ್ತಿದ್ನಂತೆ, ಯಾಕೆ ಹೆದರ್ತಿ, ನಾ ಅದೆಲ್ಲ ಒಂದ್ 2 ತಿಂಗಳು ಇರು ಜೈಲ್ಲೆ, ಆಮೇಲೆ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಂತ ಕೊಲೆ ಮಾಡಿದವ್ರನ್ನ 100 ಮಂದಿ ಉಳ್ಸ್ಯಾನಂತವ. ಭಾರಿ ಶಾನೆ ವಕೀಲ, ಕ್ರಾಸ್ ಮಾಡೋದ್ರಾಗ ಭಯಂಕರ ಇಂಟೆಲಿಜೆಂಟ್. ಎದುರಾಳಿ ವಕೀಲನನ್ನ ಎದುರಾಗರ ಸಿಗಿಸಿ ಕಂತ್ರಾಟ್ ಮಾಡಿ ಸುಡುಗಾಡ್ ಮಾಡಿ ತಮ್ಮ ಆ ಕೊಲೆ ಮಾಡಿದವನ್ನ ಮಾಡಿಲ್ಲ ಅಂತ ಪ್ರೂಫ್ ಮಾಡಿ ಬಿಡಿಸ್ಕೊಂಡ್ ಬಂದ್ಬಿಡ್ತಿದ್ದ. ಆ ಸಾಕ್ಷಿಗಳನ್ನ ನಾಶ ಮಾಡಿ, ಇಲ್ಲ ಅಂದ್ರ ಆ ಕೊಲೆ ಆದವ್ರ ಮನೆಯವ್ರು ಯಾರು ಇವ್ರಿಗೆ ವಿರುದ್ಧಿರ್ತಾರಲ್ಲ ಅವ್ರಿಗೆ ಒಂದಿಷ್ಟು ರೊಕ್ಕ ಕೊಟ್ಟು ಅವ್ರನ್ನ ಒಂದಿಷ್ಟು ಒಳಗ್ ಹಾಕೊಂಡು ಅಥವಾ ಹೆದರಿಸಿ ಒಟ್ಟೇನಾರ ಮಾಡಿ ಕೇಸ್ ಸಕ್ಸೆಸ್. ಎಷ್ಟು ಶಾನೆ ವಕೀಲವ. ಆದ್ರ ಅವನ 64ನೇ ವಯಸ್ಸಿನಾಗ ಅವನಿಗೆ ಏನಾತಂದ್ರ ಹಿಂಗ ಕೂದ್ಲಾ ಕಿತ್ಕೊಳ್ಳೋದು ಮಾಡಕತ್ತಿದವ. ಹಿಂಗ ತಾನು ಕೂದ್ಲ ತಾನೇ ಕಿತ್ಕೊಳ್ಳೋದು ಮಾಡ್ಕೊತ ಕುಂತು ಬಿಟ್ಟ. ಕೋರ್ಟಿಗೆ ಹೋಗ್ಲಿಲ್ಲ, ಕಚೇರಿಗೆ ಹೋಗ್ಲಿಲ್ಲ, ಹುಚ್ಚು ಹಿಡಿತ ಅವನಿಗೆ, ಕೊನೆಗೆ ಹುಚ್ಚು. ಅದಕ್ಕ ಒಳ್ಳೆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯಾಕೆ ಮಾಡ್ತೀರಿ? ಏನ್ ಹರ್ಕತ್ ತೆಗಿತಿ ಮಂದಿಗೆ ಬಾಯಿ ಯಾಕೆ ತೆಗಿತೀರಿ? ಈಗ ನಿಮ್ಗೆ ಚಲೋ ಆಗಿದ್ರೆ ಕೆಲವು ಮಂದಿ ಹಿಂಗಿರ್ತಾರಲ್ಲ, ತಮಗ್ ಚಲೋ ಆದ್ರೆ ಇನ್ನೊಬ್ರಿಗೆ ಹೇಳಂಗಿಲ್ಲ. ನಾವ್ ಅಷ್ಟ ಆರಾಮಿದ್ಬಿಡು, ನಾನು ಹೆಂಡ್ತಿ, ನನ್ನ ಮಕ್ಕಳ ಮನೆಯವ್ರಿಗೆ ಹೇಳಿದ್ರೆ ಮತ್ತ ಅವರು ಆರಾಮಾಗ್ಬಿಡ್ತಾರ. ನಾವ್ ಅಷ್ಟ ಆರಾಮಿದ್ವಿ ಅಂತವ್ರು ಅದಾರ. ಬಾಳ ಮಜಾ ಐತ್ರಿ ಇದು. ಜನ ಅಯ್ಯಯ್ಯಯ್ಯಯ್ಯಯ್ಯ ನಾವೇನಂತೀವಿ, ಹಂಗ ಆಗ್ಬೇಡ್ರು, ಏನ್ ಪ್ರಯೋಜನ ಇಲ್ಲ, ನೀವು ಇಂಥವೆಲ್ಲ ತಲೆ ಉಪಯೋಗ ಮಾಡ್ಬೇಡ್ರಿ, ಉಪಯೋಗ ಇಲ್ಲ. ಯಾರು ಈ ಪ್ರಪಂಚದಲ್ಲಿ ಇದನ್ನು ಹೆಚ್ಚು ಹೆಚ್ಚು ಬಳಸುತ್ತಾ ಬಂದಿದ್ದಾರೆಯೋ ಅವರು ಹೆಚ್ಚು ಹೆಚ್ಚು ಕಷ್ಟಗಳನ್ನ, ನಷ್ಟಗಳನ್ನ, ಸಮಸ್ಯೆಗಳನ್ನ ಅನುಭವಿಸಿದ್ದಾರೆ. ಯಾರು ಹೃದಯವನ್ನ ಬಳಸಿ ಬದುಕನ್ನ ಮಾಡಿದ್ದಾರೋ ಅವರು ಅಷ್ಟೊಂದು ಕಷ್ಟವನ್ನ ಪಟ್ಟಿಲ್ಲ. ಅವ್ರಿಗೂ ಕಷ್ಟಗಳದಾವ, ನಾ ಇಲ್ಲ ಅಂತ ಹೇಳಲ್ಲ, ಕಷ್ಟಗಳು ಅವ್ರಿಗೂ ಅದಾವು, ಇವ್ರಿಗೆ ಅದಾವು. ಅದ್ರ ಬಗ್ಗೆ ಡಿಟೇಲ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಮತ್ತೊಂದ 7 ದಿವಸದ ಬ್ಯಾರೆ ಒಂದು ನಾನು ಕ್ಲಾಸ್ ತಗೋಬೇಕಾಗ್ತದೆ. ಅದಕ್ಕ ಬರೀ ನಾವು ಆರೋಗ್ಯದ ಬಗ್ಗೆ ಹೇಳಿ 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 ಏನ್ ಒಂದ್ ಆರೋಗ್ಯದ ಬಗ್ಗೆನೆ 200 ವಿಡಿಯೋ ಮಾಡಿದೆ ನಾನು. ಜನರಿಗೆ ಆರೋಗ್ಯ ಬೇಕಾಗಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ನಮ್ಮ ಎಸ್ ಎನ್ ಶೆಟ್ಟಿ ಸರ್ ಅವಾಗ ಮೀಟಿಂಗ್ನಾಗ ಹೇಳ್ತಾನೆ ಇರ್ತಾರೆ, ಬೆಳಿಗ್ಗೆ 7 ಗಂಟೆ ಮೀಟಿಂಗ್ನಾಗ. ಇಲ್ಲ ನಮ್ಮ ಪ್ರೊಫೆಸರ್ ವಸುಪಾಲಯ್ಯನವ್ರು ಮ್ಯಾಲಿನ ಮೇಲೆ ಹೇಳ್ತಾರ, ಬರೀ ನೀವು ಆರೋಗ್ಯದ ಬಗ್ಗೆನೆ ಹೇಳ್ಕೊತ ಕೂಡ್ಬೇಡ್ರಿ. ಈಗ ಯುವಕರದಾರ, ನೌಕರಿ ಇಲ್ದವ್ರ ಅದಾರ, ಉತ್ಪಾದನೆ ಇಲ್ದವ್ರ ಅದಾರ, ಎಷ್ಟೋ ಜನ ಪ್ರದೇಶನಾಗ ನೌಕರಿ ಬಿಟ್ಟು ಇಲ್ಲಿಗೆ ಬಂದಾರ. ಅವ್ರಿಗೆಲ್ಲ ಏನಾರ ಒಂದು ಜಾಬ್ ಬೇಕಾಗ್ಯದ, ಕೆಲಸ ಬೇಕಾಗ್ಯದ. ಮಂತ್ಲಿ 50,000, 60,000, ಲಕ್ಷ, 2 ಲಕ್ಷ ದುಡ್ಡು ಬೇಕಾಗ್ಯದ. ಅಂಥವ್ರಿಗೆ ಇದ್ರಾಗ ದುಡ್ಡು ಬರ್ತಾ ಅನ್ನೋದನ್ನ ಹೇಳಿಕೊಡ್ರಿ, ಅವ್ರೆಲ್ಲ ಬರ್ತಾರ ನಿಮ್ ಹತ್ರ ಅಂತ ಹೇಳ್ತಾರ ಅವ್ರು. ಅದಕ್ಕೆ ನಾನು ಇದರಿಂದ ಧನ ಸಂಪಾದನೆಯನ್ನ ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆನೆ ಒಂದು 7 ದಿವಸದ ಕ್ಲಾಸ್ ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿ ಇವತ್ತು 4ನೇ ದಿವಸವನ್ನ ನಾನು ಮುಕ್ತಾಯ ಮಾಡುತ್ತಿದ್ದೇನೆ. ತಾವು ತಾಳ್ಮೆಯಿಂದ ಕುಳಿತು ಕೇಳಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಅದಕ್ಕೆ ಈಗ 4 ದಿವಸ ಮುಗಿದು, ನಾಳೆ 5, ನಾಡ್ದು 6, ಅಚ್ಚಿ ನಾಡ್ದು 7 ಮುಗಿತ್ ಕಲಾಸ್. ಮತ್ತೊಂದ ಮೋಸ್ಟ್ಲಿ ನವೆಂಬರ್ದೊಳಗ ನಮ್ಮ ಎಸ್ ಎನ್ ಶೆಟ್ಟಿ ಸರ್ ಅವ್ರನ್ನ ಮತ್ತು ಶೈಲಾ ಶೆಟ್ಟಿ ಮೇಡಮ್ ಅವ್ರನ್ನ ಮತ್ತ ಶ್ರೀಶೈಲಿ ಕೆರೂರ್ ಅಂತ ಒಬ್ರದಾರ, ಅವ್ರನ್ನ ಅಂತವ್ರನ್ನೆಲ್ಲ ಚಲೋ ಶಾಂಡ್ಯರ್ನ ನಮ್ಮ ಬಾಗಲಕೋಟೆ ಕರೆಸ್ಬೇಕಂತ ಪ್ಲಾನ್ ಅದ ನಂದು. ಅದನ್ನ ದೊಡ್ಡ ಪ್ರಮಾಣದಾಗ ಒಂದು ಮೀಟಿಂಗ್ ಮಾಡೋಣ. ಅದಾದ 15 ದಿವಸ, ತಿಂಗಳಾದ್ಮೇಲೆ ಕೇವಲ ಆರೋಗ್ಯದ ಬಗ್ಗೆ, ಕೇವಲ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ 7 ದಿವಸದ್ದು ನಾನು ಸಪ್ತಾಹ ಹಮ್ಕೋತೀನಿ. ಅವಾಗ ಬೇಕಾದ್ರೆ ತಾವು ಇಷ್ಟ ಬಂದ್ರೆ ಜಾಯಿನ್ ಆಗ್ಬಹುದು. ಅವಾಗ ನಾನು ಈ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ, ನಮ್ಮ ಕಂಪನಿ ಬಗ್ಗೆ ಡಿಟೇಲ್ ಮಾಹಿತಿ ಕೊಡ್ತೀನಿ.
ಅವಾಗ ನಾನೈತಿ ಹಣ ಗಳಿಸೋದ್ರ ಬಗ್ಗೆ ಒಟ್ಟ ಮಾತಾಡುದಿಲ್ಲ. ಅವಾಗ ಕೇವಲ ಆರೋಗ್ಯದ ಬಗ್ಗೆ ಮಾತಾಡ್ತೀನಿ. ಅವಾಗ ಅದಕ್ಕೆ ದಯವಿಟ್ಟು ಯಾರ ಮಾತಾಡೋರಿದ್ರೆ ಮಾತಾಡಬಹುದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ತಮ್ಮ ಅಭಿಪ್ರಾಯ ಹೇಳಿ. ಇವತ್ತಿನ ಕಾರ್ಯಕ್ರಮ ನನ್ಕಿಂತ ಜಾಸ್ತಿ ಬೇರೆಯವರಿಗೆ ಎಷ್ಟು ಅರ್ಥ ಆಯ್ತು ಅಂತ ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ವಿಡಿಯೋ ನೋಡಿ ಬಹಳ ಶಾಕ್ ಆಯ್ತು. ಅದ್ರಲ್ಲಿ ಹೇಳಿದ್ದಾರೆ ಇದೇ ರೀತಿ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಬೈ 2035 80% ಆಫ್ ಅವರ್ ಪಾಪ್ಯುಲೇಷನ್ ವಿಲ್ ಬಿ ಸಫರ್ಡ್ ಬೈ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ಗೆ ಇವತ್ತು ಬದುಕುತ್ತಿರುವ ಆ ಡಾಕ್ಟ್ರೇ ಹೇಳಿದ್ದಾರೆ, ಅಂದ್ರೆ ನಾವು ಬದುಕುತ್ತಿರುವ ಜೀವನ ಶೈಲಿ, ತಿಂತಾ ಇರುವ ಆಹಾರ ಎಲ್ಲವೂ ಸೇರ್ಬಿಟ್ಟು ನಮ್ಮನ್ನ ಆ ರೀತಿ ಇದಕ್ಕೆ ತಗೊಂಡು ಹೋಗ್ತದೆ ಅಂತ. ಇಲ್ಲಿ ನೀವೊಂದ್ ಮಾತು ಹೇಳಿದ್ರಿ, ಯಾರಿಗೆಲ್ಲ ಡಿಎಕ್ಸನ್ ಗೊತ್ತಿದೆ ಅವ್ರು ನಿಜವಾಗ್ಲೂ ಪುಣ್ಯವಂತರು ಅಂತ ಅನ್ಕೊಳ್ತೀವಿ. ಯಾಕೆಂದ್ರೆ ನಾವು ಇದು ವೆರಿ ಸೀರಿಯಸ್ಲಿ ಈ ಮಾತನ್ನ ಹೇಳ್ತಾ ಇದೀವಿ. ಇದೆ ಡಿಎಕ್ಸನ್ ಅಂತಹ ಒಂದು ಪದಾರ್ಥ ನಿಮ್ಗೆ ಗೊತ್ತಿದೆ, ನಮ್ಗೆ ರೋಗ ಬರ್ದಿದ್ದ ಹಾಗೆ ತಡಿತಾ ಇದೆ. ಸೀರಿಯಸ್ಲಿ ಎಲ್ಲರೂ ಕೂಡ ನೀವು ಆ ಗ್ಯಾನೋ ಟೀಯನ್ನ ಮತ್ತೆ ಸಾಧ್ಯವಾದ್ರೆ ನೀವು RGGL ನ ತಗೊಂಡ್ರೆ ಬಹಳ ಒಳ್ಳೇದು. ಯಾಕೆ ಅಂದ್ರೆ ಕ್ಯಾನ್ಸರ್ ಕಣಗಳು ಇದ್ರೂ ಕೂಡ ಅದರಿಂದ ಹೊರಗಡೆ ಹೋಗ್ಲಿಕ್ಕೆ ಸಪೋರ್ಟ್ ಮಾಡ್ತದೆ. ಬಟ್ ಬೇರೆ ಯಾವ ಇದ್ರಲ್ಲೂ ನಮ್ಗೆ ಇವತ್ತು ಆ ರೀತಿ ಕಾಣ್ತಾ ಇಲ್ಲ. ಎಲ್ಲರೂ ಒಳ್ಳೆ ಆಹಾರ ಒಳ್ಳೆ ಇದನ್ನ ತಗೊಳ್ತಾ ಇರ್ಬೋದು, ಆದ್ರೆ ಎಷ್ಟರ ಮಟ್ಟಿಗೆ ನಾವು ಕರೆಕ್ಟ್ ಆಗಿ ಯಾವುದೇ ಕಲಬೆರಕೆ ಇಲ್ಲದೆ ನಮ್ ಕೈಗೆ ಸಿಗ್ತಾ ಇದೆ, ಹಾಗಂತೇಳಿ ನಾವು ಈ ವ್ಯವಸ್ಥೆಯನ್ನೆಲ್ಲ ಬದಲು ಮಾಡಿ ನಾವೇ ಒಂದು ತಯಾರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆಲ್ ಅವರ್ DXN ಪ್ರಾಡಕ್ಟ್ಸ್ ಆರ್ ವೆರಿ ಗುಡ್ ಡಿಟಾಕ್ಸಿಫೈಯರ್ಸ್. ಬಾಡಿಯನ್ನ ಶುದ್ಧಗೊಳಿಸ್ಲಿಕ್ಕೆ ಮಾತ್ರ ಇರುವಂತದ್ದು, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವಂತದ್ದು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಒಂದು ಅತ್ಯಂತ ಕಳಕಳಿಯ ವಿನಂತಿ, ಯಾವುದೇ ವ್ಯಾಪಾರ ಅದು ಇದು ಎಲ್ಲ ಸೈಡಿಗಿಡಿ, ಅದು ಸೆಕೆಂಡ್ರಿ. ನಾವಿದ್ರೇನೆ ಎಲ್ಲವೂ, ನಾವೇ ಇಲ್ಲ ಅಂದ್ಮೇಲೆ ಯಾವುದೂ ಇಲ್ಲ. ಸೊ ಹಾಗಾಗಿ ಫಸ್ಟ್ ನಾವು ಹೆಲ್ದಿ ಆಗಿರೋದು ನಮ್ಮ ಕುಟುಂಬ, ನಂತರ ನಮ್ಮ ಸುತ್ತಮುತ್ತಲಿದ್ದವರು. ಹಾಗಾಗಿ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ, ಲಾಸ್ಟ್ಗೆ ನಿಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಗ್ಯಾನೋ ಟೀ ವಾಟರ್ನ ಮಾಡಿ, ಅಲ್ಕಲೈನ್ ವಾಟರ್ ಡಿಟಾಕ್ಸಿಫೈ ಮಾಡುವಂತಹ ವಾಟರ್ ಇದೆ ನಮ್ಮ ಹತ್ರ, ಅದನ್ನ ಬೆಳಗಿಂದ ಸಂಜೆವರೆಗೂ 1-3 ಲೀಟರ್ ಅಷ್ಟು ಕುಡಿದ್ಬಿಡಿ, ನೀವು ಹೆಲ್ದಿ ಆಗಿ ಇರಬಹುದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ವೆರಿ ಡೇಂಜರ್ ಝೋನ್ ಅಲ್ಲಿ ನಾವಿದ್ದೇವೆ ಇವತ್ತು, ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಆನಂದ್ ಮಸ್ಲಿ ಸರ್. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೂ ಏನು ಅಂತ ಹೇಳಿದ್ರೆ ಫಸ್ಟ್ ಆರೋಗ್ಯ, ಆಮೇಲೆ ಆಕ್ಚುಲಿ ಆರ್ಥಿಕ ಸ್ವಾತಂತ್ರ್ಯ ಅಂತ ನಮ್ಮ ಕ್ಲಾಸ್ ಇದ್ದಿದ್ದು, ಬಟ್ ರಿಲೇಟೆಡ್, ಎರಡೂ ರಿಲೇಟೆಡ್ ಇದೆ ಇದರಲ್ಲಿ. ಸೊ ಅದನ್ನ ಒಳ್ಳೆ ಇದರಲ್ಲಿ ನಮ್ಮ ಆನಂದ್ ಮಸ್ಲಿ ಸರ್ ನಡೆಸ್ಕೊಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕಂಪ್ಲೀಟ್ ಆಗಿ ಎಲ್ಲ ಪ್ರಾಡಕ್ಟ್ ನ ಯೂಸ್ ಮಾಡಿ. ಜನ ತಗೊಳ್ತಾರೋ ಬಿಡ್ತಾರೋ ಅಥವಾ ಹೇಳಿದ್ರೆ ನಮ್ಗೆ ಒಂಥರ ಇದ್ರಲ್ಲಿ ನೋಡ್ಬೋದು, ಅದೆಲ್ಲ ನಡೀತದೆ. ನಾವೇನೋ ಸೇಲ್ಸ್ ಮೆನ್ ಅಂತ ಅನ್ಕೊಳ್ತಾರೆ, ಇವ್ರಿಗೇನೋ ಲಾಭ ಇದೆ, ಏನಾದ್ರೂ ಅನ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೇವೆ ನೋಡಿ. ಯಾಕೆಂದ್ರೆ ಯೂಸ್ ಮಾಡ್ಲಿ ಫಸ್ಟ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಕೊಟ್ಟು ಕಳಿಸ್ತಾ ಇದ್ದೇವೆ, ಯಾವುದೇ ಲಾಭವನ್ನ ತಗೊಳ್ದೇನೆ. ಯಾಕೆ ಅಂತ ಹೇಳಿದ್ರೆ ಯೂಸ್ ಮಾಡಿ ಅಪ್ಪ, ಇಂಥದ್ದೊಂದು ಇದೆ ಅಂತ ಗೊತ್ತಾಗ್ಲಿ ನಿಮ್ಗೆ, ಯೂಸ್ ಮಾಡಿ. ಯಾವುದೇ ರೀತಿಯ ಪ್ರಾಫಿಟ್ ಎಲ್ಲ ನಾವು ಅದನ್ನೆಲ್ಲ ಗಮನದಲ್ಲೇ ಇಟ್ಕೊಳ್ದೇನೆ ನಾವು ಕೆಲಸ ಮಾಡಿದ್ದೇವೆ. ಸೊ ಹಾಗಾಗಿ ನೀವು ಕೂಡ ಒಂದು ವಿಶ್ವಾಸದಿಂದ ಈಗ ಎಲ್ಲರೂ ಯಾರಿದ್ದೀರಾ ಅಲ್ಲಿ 100% DXN ಪ್ರಾಡಕ್ಟ್ಸ್ ಎಲ್ಲವನ್ನು ಯೂಸ್ ಮಾಡಿ. ಫಸ್ಟ್ ಯೂಸ್ ಮಾಡಿ, ಆಮೇಲೆ ನಿಮ್ಗೆಲ್ಲ ಗೊತ್ತಾಗ್ತದೆ. ಹಾಗಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಆ ಸಂದರ್ಭಕ್ಕನುಸಾರವಾಗಿ ಅತಿ ಉತ್ತಮವಾದಂತಹ ಸಲಹೆಗಳನ್ನು ಕೊಟ್ಟಿದ್ದೀರಿ. ತಮ್ಮದು ನಾಳಿಲ್ದ ನಾಡ್ದ ಸ್ಪೀಚ್ ಅದ 6ನೇ ದಿವಸ, ದಯವಿಟ್ಟು ತಾವು ರೆಡಿ ಆಗ್ರಿ. 6ನೇ ದಿವಸದ ಪ್ರೋಗ್ರಾಮ್ ಸಂಪೂರ್ಣ ತಾವೇ ಕೊಡಬೇಕು. ನಾಳೆ ಒಂದ್ ದಿವಸ ನಾನು ಹೇಳ್ತೀನಿ, ಮತ್ತು 7ನೇ ದಿವಸ ಒಂದೆರಡು ಅತ್ಯಂತ ಈ ರಂಗದಲ್ಲಿ ಎತ್ತರ ಮಟ್ಟದಲ್ಲಿ ಕೆಲಸ ಮಾಡಿದಂತ ಒಂದಿಬ್ಬರನ್ನ ವಿಡಿಯೋಗಳನ್ನ ತೋರಿಸ್ತೀನಿ. ಚಿಟಿಕಿ ವಿಡಿಯೋಗಳು, ಸಣ್ಣ ಸಣ್ಣ ವಿಡಿಯೋಗಳು, 5 ನಿಮಿಷದ ವಿಡಿಯೋಗಳನ್ನ ತೋರಿಸ್ತೀನಿ, 1-2 ವಿಡಿಯೋ. ಆಮೇಲೆ ಒಂದಿಬ್ರು ಅದ್ಭುತ ಸಾಧನೆ ಮಾಡಿದವರು, ಹೆಣ್ಮಕ್ಳು ಬಂತು ಗಂಡು ಮಕ್ಕಳು ಬಂತು, ಅವ್ರ ಬಗ್ಗೆ ಪರಿಚಯ ಹೇಳ್ಕೊಡ್ತೀನಿ. ಮತ್ತೆ ಏನ್ ಮಾಡ್ತೀನಿ, ಒಂದ್ ಅರ್ಧ ಗಂಟೆ ಎಲ್ರಿಗೂ ಏನಾದ್ರೂ ಈ 6 ದಿನಗಳಲ್ಲಿ ಡೌಟ್ಸ್ ಇದ್ರೆ, ಏನಾದ್ರೂ ಇದ್ರೆ ಅದಕ್ಕ ಈಗಲೇ ಬರ್ದಿಟ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಕೊನೆ ದಿನ ಕೇಳಬಹುದು, ಅದಕ್ಕೆ ನಾವು ಉತ್ತರಗಳನ್ನು ಕೂಡ ಕೊಡುನು.
ನಾವು ಶ್ರೀಮಂತರಾಗುನು ಮತ್ತು ಎಲ್ರನ್ನು ಶ್ರೀಮಂತರಾಗಲಿಕ್ಕೆ ನಾವು ಸಂಪೂರ್ಣ ಅವರಿಗೆ ಸಪೋರ್ಟ್ ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಇವತ್ತಿನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬೇರೆ ಇನ್ನು ಯಾರಾದ್ರೂ ಮಾತಾಡುವುದಿದ್ರೆ ದಯವಿಟ್ಟು ಮಾತಾಡಬಹುದು.